Okay, masters. Last 3 seconds. 3, 2, 1. ಮಾಸ್ಟರ್ಸ್ ನಿಧಾನವಾಗಿ ಧ್ಯಾನದಿಂದ ಎಚ್ಚರ ಸ್ಥಿತಿಗೆ ಬರೋಣ. ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ್ ಅಚ್ಯುತ ಗುರುಗಳಿಗೂ, ಅದೇ ರೀತಿ ತಮಗೂ ಮತ್ತು ಆಸ್ಟ್ರಲ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್ ಹಾಗೂ ಪ್ಲೆಡಿಯನ್ಸ್ಗೂ ಆತ್ಮ ವಂದನೆಗಳನ್ನ ತಿಳಿಸುತ್ತಾ, ಮಾಸ್ಟರ್ಸ್ ಪ್ರತಿದಿನದಂತೆ ನಾವು ನಕ್ಷತ್ರ ಮಿತ್ರರು ಬಾರ್ಬರಾ ಮಾರ್ಸಿನ್ಯಾಕ್ ಅವರು ಬರೆದಂತಹ ನಕ್ಷತ್ರ ಮಿತ್ರರು ಸ್ವಾಧ್ಯಾಯನ ಮಾಡ್ತಾ ಒಂದು 7 ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡಿದ್ವಿ ಮಾಸ್ಟರ್ಸ್. ಅದರಲ್ಲಿ ನಮ್ಗೆ ಅವರು ಹಲವಾರು ಮಾಹಿತಿಗಳನ್ನ ಕೊಡ್ತಿದ್ದಾರೆ. ಅದ್ರ ಮುಖಾಂತರ ಅವರ ಒಂದು ಉದ್ದೇಶ ಏನು ಅಂತಂದ್ರೆ, ನಾವು ಒಂದು ಅವೇರ್ನೆಸ್ಗೆ ಬಂದು, ಎಚ್ಚರ ಸ್ಥಿತಿಗೆ ಬಂದು, ನಮ್ಮ ಒಂದು ಪ್ರಕಂಪನಗಳು, ನಾವೇನು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ಲ ಅಥವಾ ವೈಬ್ರೇಷನ್ಸ್ ಅಂತ ಹೇಳ್ತೀವಲ್ಲ, ಅವು ಹೇಗಿರ್ಬೇಕು ಅಂತಂದ್ರೆ, ನಮ್ಮ ಎನರ್ಜಿಯನ್ನ ಹೆಚ್ಚು ಮಾಡ್ತಾ ಮಾಡ್ತಾ ಭೂಮಿಯ ಎನರ್ಜಿಯನ್ನ, ಅದ್ರ ರೀತಿ ಭೂಮಿಯಲ್ಲಿರುವ ಸಕಲ ಜೀವಿಗಳ ಒಂದು ಪ್ರಕಂಪನಗಳನ್ನ ಅದು ಹೆಚ್ಚು ಮಾಡ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅದ್ರ ಯಾವ ಪ್ರಕಂಪನಗಳನ್ನ ನಾವು ಭೂಮಿ ಮೇಲೆ ಹರಡಿಸ್ಬೇಕು ಅಂತಂದ್ರೆ, ಕೇವಲ ಪ್ರೇಮ ಪ್ರಕಂಪನಗಳನ್ನ. ಆವಾಗ ಮಾತ್ರ ಏನಂತಂದ್ರೆ, ನಾವೆಲ್ಲರೂ ಒಂದು ಏನು ಅಂತಿಮ ಸ್ಥಿತಿ ಅಥವಾ ಪೂರ್ಣ ಅಂದ್ರೆ ಮೂಲ ಸೃಷ್ಟಿಕರ್ತನ ಸ್ಥಿತಿಯನ್ನ ನಾವು ತಲುಪಲಿಕ್ಕೆ ಸಾಧ್ಯ ಅಂತ ಅವ್ರು ನಮ್ಗೆ ಹಲವಾರು ಉದಾಹರಣೆಗಳ ಮೂಲಕ ಎಚ್ಚರಿಸ್ತಿದ್ದಾರೆ. ಯಾಕೆ ಅಂತಂದ್ರೆ, ಇಲ್ಲಿ ಒನ್ನೆಸ್ ಭಾವನೆ ಇದ್ದಾಗ ಮಾತ್ರ ನಾವು ಆ ಒಂದು ಹಂತವನ್ನ ತಲುಪಲಿಕ್ಕೆ ಸಾಧ್ಯ. ಆ ಒನ್ನೆಸ್ ಹಂತ ಯಾಕಿರ್ಬೇಕು ಅಂತಂದ್ರೆ, ನಾನು ಕೂಡ ಸಕಲ ಪ್ರಾಣಿಗಳ ಒಂದು ಜನ್ಮಗಳನ್ನ ದಾಟಿ ಇಲ್ಲಿ ಬಂದಿದ್ದೀನಿ. ಈ ಯೂನಿವರ್ಸ್ ಆಗಿರೋದು ಕೂಡ ಏನಂತಂದ್ರೆ ಆ ಎಲ್ಲ ಸಕಲ ಪ್ರಾಣಿಗಳಿಂದ. ಆ ಸಕಲ ಪ್ರಾಣಿಗಳಲ್ಲಿ ಇರುವುದು ಕೂಡ ಮೂಲ ಸೃಷ್ಟಿಕರ್ತನೆ, ನಮ್ಮಲ್ಲೂ ಇರುವುದು ಕೂಡ ಮೂಲ ಸೃಷ್ಟಿಕರ್ತನೆ. ಒನ್ನೆಸ್ ಭಾವನೆ ಅಂತಂದ್ರೆ ಆ ಮೂಲ ಸೃಷ್ಟಿಕರ್ತ ಎಲ್ಲರಲ್ಲೂ ಇದ್ದಾನೆ ಅನ್ನೋದನ್ನ ನಾವು ನಂಬ್ತಾ ಹೋಗ್ಬೇಕು ಅಂತ. ಅದಕ್ಕಾಗಿ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್ ಅವರು, ನಮ್ಗೆ ಭೂಮಿಗೆ ಹೊಸ ಕಂಪನಗಳನ್ನ ತರುವುದಕ್ಕಾಗಿಯೇ ನೀವಿಲ್ಲಿ ಜನಿಸಿದ್ದೀರಿ. ಆ ಕಂಪನಗಳು ಪ್ರೇಮಕ್ಕೂ ಕಾಂತಿಗೂ ಸಂಬಂಧಿಸಿದವು. ಪ್ರೇಮ ಕಂಪನಗಳ ಸೃಷ್ಟಿಯ ಕಂಪನಗಳು ಕಾಂತಿ ಕಂಪನಗಳೇ, ಜ್ಞಾನ ಕಂಪನಗಳೇ ಆಗಿವೆ. ಈ ವಿಷಯವನ್ನು ನೀವು ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು. ಅವನ್ನ ನೀವು ಸಾಮರ್ಥ್ಯದಿಂದ ಸಂಪಾದಿಸಬೇಕು. ಮಾಸ್ಟರ್ಸ್, ನಾವ್ ಈ ಪ್ರೇಮ ಕಂಪನಗಳಾಗಿರ್ಬೋದು, ಕಾಂತಿ ಕಂಪನಗಳು ಅಂತಂದ್ರೆ ಒಂದು ಜ್ಞಾನ, ಒಂದು ಪ್ರಸಾರವನ್ನ ನಾವಿಲ್ಲಿ ಮಾಡ್ಬೇಕು, ಅವನ್ನ ನಾವು ಪಡೆದುಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮೂಲ ಸೃಷ್ಟಿಕರ್ತನಿಂದ ಆ ಪ್ರೇಮ ಕಂಪನಗಳು ಭೂಮಿಯ ಮೇಲ್ಮೈಗೆ ತಳ್ಳಿಕೊಂಡು ಬರುತ್ತಿವೆ. ಅದನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ನೀವು ಬೆಳೆಸಿಕೊಳ್ಳಬೇಕು. ಅದನ್ನು ಸ್ವೀಕರಿಸಿ ಧರಿಸಿ ಸರ್ವರಿಗೂ ತಲುಪಿಸುವ ಪ್ರಯತ್ನಗಳನ್ನು ನೀವು ಮಾಡಬೇಕು. ನಿಮ್ಮ ದೇಹಗಳು ಆ ಪ್ರಜ್ಞಾ ಪ್ರೇಮ ಕಂಪನಗಳಿಂದ ಪರಿವರ್ತನೆ ಹೊಂದಿ ವಾಸ್ತವಗಳಲ್ಲಿ ನಿಮ್ಮ ಜೀವನ ವಿಧಾನವೂ ಸಹ ಬದಲಾಗುತ್ತದೆ. ಆ ಒಂದು ಮೂಲ ಸೃಷ್ಟಿಕರ್ತನು ಕೂಡ ಪ್ರೇಮ ಕಂಪನಗಳನ್ನೇ ಈ ಭೂಮಿಯತ್ತ ಹರಿಸ್ತಿದ್ದಾನೆ. ಬಟ್ ನಾವೇನಂತಂದ್ರೆ ಅದನ್ನ ರಿಸೀವ್ ಮಾಡ್ಲಿಕ್ಕೆ ನಮ್ ದೇಹವನ್ನ ನಾವು ತಯಾರಿಸ್ತಾ ಹೋಗ್ಬೇಕು. ಈಗ ನೋಡ್ರಿ ಮಾಸ್ಟರ್ಸ್, ನಮ್ಮೆಲ್ಲರಿಗೂ ಪರಮಾತ್ಮ ಒಂದೇ ರೀತಿಯ ಒಂದು ಶ್ವಾಸಕೋಶವನ್ನ ಕೊಟ್ಟಿದ್ದಾನೆ. ಆದ್ರೆ ನಾವಿಲ್ಲಿ ಏನಂತಂದ್ರೆ ಆ ಒಂದು ಪ್ರಾಣವಾಯುವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ಅವರವರ ಒಂದು ಶ್ವಾಸಕೋಶದ ಆರೋಗ್ಯ ಸ್ಥಿತಿ ಮೇಲೆ ಅವಲಂಬನೆ ಆಗಿರುತ್ತೆ. ಈ ಒಳ್ಳೆ ಒಂದು ಆಮ್ಲಜನಕವನ್ನ ತೆಗೆದುಕೋಬೇಕು ಅಂತಂದ್ರೆ, ನಾವು ಯಾರು ಪ್ರಾಣಾಯಾಮಗಳನ್ನ ಹೆಚ್ಚು ಮಾಡ್ತಾರೋ ಅವರು ಹೆಚ್ಚು ವಾಯುವನ್ನ ಸ್ವೀಕರಿಸ್ತಾರೆ. ಹೆಚ್ಚು ಶ್ರಮ ಭರಿತ ಕೆಲಸಗಳನ್ನ, ಆ ಒಂದು ಸೂರ್ಯನ ಬಿಸಿಲಿಗೆ ಒಗ್ಗಿಕೊಳ್ಳೋದಾಗಿರ್ಬೋದು, ಆ ಒಂದು ಗಿಡ ಮರಗಳ ಸುತ್ತ ಪ್ರಕೃತಿಯಲ್ಲಿ ಯಾರು ಬೆರೀತಾರೋ ಅವರ ಶ್ವಾಸಕೋಶಗಳು ಸಹಜವಾಗಿ ಒಳ್ಳೆ ಸ್ಥಿತಿಯಲ್ಲಿದ್ದು ಹೆಚ್ಚು ಒಂದು ಶಕ್ತಿಯನ್ನ ಹೀರ್ಕೊಳ್ತವೆ. ಅದೇ ನಾವು ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾವು AC ಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಶ್ವಾಸಕೋಶಗಳು ಒಂದೇ ಆಗಿದ್ರು ಕೂಡ ಅವು ರಿಸೀವ್ ಅಂದ್ರೆ ಪ್ರಾಣವಾಯುವನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಏನಾಗಿರುತ್ತೆ ಅಂತಂದ್ರೆ ಅವ್ರಿಗೆ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ಮೂಲ ಸೃಷ್ಟಿಕರ್ತ ಆ ಪ್ರೇಮ ಕಂಪನಗಳನ್ನ ಒಂದೇ ರೀತಿ ಸುರಿಸ್ತಾ ಇದ್ದಾನೆ. ಆದ್ರೆ ನಮ್ಮ ದೇಹದ ಒಂದು ಪರಿಸ್ಥಿತಿಗಳು ಅವನನ್ನ ಸ್ವೀಕಾರ ಮಾಡುವಂತಹ ಸ್ಥಿತಿಯನ್ನ ನಾವು ತಲುಪಬೇಕು. ಇದು ಒಂದು ನಮ್ಮ ಜೀವನದ ವಿಧಾನವೇ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಈ ಹೆಚ್ಚು ಹೆಚ್ಚು ಕಾಸ್ಮಿಕ್ ಎನರ್ಜಿಯನ್ನ ನಾವು ತೆಗೆದುಕೋಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಆಸನ ಸಿದ್ಧಿಯನ್ನ ನಾವು ಪಡಿಲೇಬೇಕು. ಆಗ ನೀವು ಇಂದಿನ ನೀವಾಗಿರುವುದಿಲ್ಲ, ಪರಿಪೂರ್ಣರಾಗುತ್ತೀರಿ. ನಿಮ್ಮ ಬಹುಮುಖ ಪರಿಮಾಣಗಳ ಆತ್ಮ ಪ್ರವೃತ್ತಿ ಪುಟಿಯುವುದು. ಕಾಲಕ್ಕೂ ಸ್ಥಳಕ್ಕೂ ಅತೀತವಾದ ಸರ್ವ ಜೀವರಾಶಿಗಳ ಸಾಮೂಹಿಕ ಪ್ರಜ್ಞೆ ನಿಮಗೆ ಪ್ರಾಪ್ತಿಯಾಗಿ ನೀವು ಸಂಪ್ರಜ್ಞರಾಗುವಿರಿ.
ನಾವ್ ಯಾವಾಗ ಇದನ್ನ ಮಾಡ್ತಾ ಹೋಗ್ತೀವೋ, ನಾವೀಗ ಏನ್ ಅನ್ಕೊಂಡಿದೀವಲ್ಲ, ಇದನ್ನೇ ನಾವು ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡ್ತಾ 41 ದಿನ ಕಂಪ್ಲೀಟ್ ಮಾಡಿದಿವಿ ಅಂತಂದ್ರೆ, ನಾವು ಮೊದಲನೇ ದಿನಕ್ಕೂ 41ನೇ ದಿನಕ್ಕೂ ನಮ್ಮಲ್ಲಾಗಿರೋ ಪರಿವರ್ತನೆ ಅಜಗಜಾಂತರ ಆಗಿರುತ್ತೆ. ಎಷ್ಟೋ ಶಿಕ್ಷಣವನ್ನು ಸ್ವೀಕರಿಸಿದ ನಂತರ ನೀವು ಈ ಜನ್ಮವನ್ನು ಇಷ್ಟಪಟ್ಟ ಸ್ವೀಕಾರ ಮಾಡಿದ್ದೀರಿ ಎಂಬ ಮಾತುಗಳನ್ನು ನಂಬಿರಿ. ಆ ಸಾಂಕೇತಿಕ ಪರಿಜ್ಞಾನವು ಪ್ರಸ್ತುತ ನಿಮ್ಮಲ್ಲೇ ನಿಗೂಢವಾಗಿದೆ. ಅದನ್ನು ನಿಮಗೆ ಜ್ಞಾಪಕಕ್ಕೆ ತರುವ ಪ್ರಯತ್ನವನ್ನು ಮಾತ್ರವೇ ನಾವು ಇಂದು ಮಾಡುತ್ತಿದ್ದೀವಿ. ಮಾಸ್ಟರ್ಸ್, ನಿಮಗೂ ಗೊತ್ತೇ ಇದೆ, ನಾವೆಲ್ಲರೂ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಮಾನವ ಶರೀರವನ್ನ ಹೊಂದಿದೀವಿ. ಅದನ್ನ ನಾವು ಸಾಮರ್ಥ್ಯದಿಂದಲೇ ಈ ಹಂತವನ್ನ ತಲುಪಿದ್ದೀವಿ. ಹೀಗೆ ಆ ಸಾಮರ್ಥ್ಯ ನಿಮ್ಮಲ್ಲೇ ಅಡಗಿದೆ ಅನ್ನುವಂತ ಜ್ಞಾಪಕವನ್ನ ಮಾತ್ರ ನಾವು ನಿಮಗೆ ನೆನಪಿಸ್ಕೊಡ್ತಾ ಇದೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಸರ್ವಸ್ವವು ನಿಮ್ಮಲ್ಲೇ ಇದೆ. ಅದನ್ನು ನೀವು ಗ್ರಹಿಸಿದರೆ ಆ ಸಂಪೂರ್ಣ ಜ್ಞಾನವು ನಿಮ್ಮ ವಿನಿಮಯದೊಳಕ್ಕೆ ಬರುತ್ತದೆ. ನೀವು ನಿಮ್ಮ ಭಯಕ್ಕೆ ಹೆದರದೆ ನಿಮ್ಮ ಪ್ರಯತ್ನಗಳನ್ನು ಧೈರ್ಯದಿಂದ ಮಾಡಿಕೊಳ್ಳಬೇಕು. ಸೃಷ್ಟಿ ಕಾರ್ಯಕ್ರಮದಲ್ಲಿ ಭಯಕ್ಕೂ ಸಹ ಒಂದು ಪ್ರಮುಖವಾದ ಪಾತ್ರವೇ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಭಯ ಎನ್ನುವುದು ಒಂದು ವಿರುದ್ಧವಾದ ಸ್ವಭಾವವಾದ್ದರಿಂದ ಅದನ್ನು ಕೆಟ್ಟದೆಂದುಕೊಳ್ಳಬೇಡಿರಿ. ಭಯಕ್ಕೆ ನೀವು ಸೋತರೆ ಅದು ನಿಮ್ಮನ್ನು ತನ್ನಲ್ಲೇ ಮುಳುಗಿಸಿಕೊಳ್ಳುತ್ತದೆ. ಭಯದಲ್ಲಿಯೇ ನೀವು ನಿಧಾನವಾಗಿ ಪ್ರಯಾಣಿಸುತ್ತಾ ಅದನ್ನು ಅನುಭವಿಸುತ್ತಾ ಅದರೊಳಗಿಂದ ಹೊರಬೀಳಲು ಪ್ರಯತ್ನಿಸಬೇಕಾಗುತ್ತದೆ. ಭಯವನ್ನು ನಾನು ಎದುರಿಸುತ್ತೇನೆ. ಭಯವು ಸೃಷ್ಟಿಯಲ್ಲಿನ ಭಾಗವೇ. ಆ ಭಯವನ್ನು ಸಹ ನಾನು ಉಪಯೋಗಿಸಿಕೊಳ್ಳುತ್ತೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿರಿ. ಇಚ್ಛಾಶಕ್ತಿಯಿಂದ ವಾಸ್ತವಗಳನ್ನು ಸೃಷ್ಟಿಸುವ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಭಯವು ನಿಮ್ಮಲ್ಲಿ ಮೊದಲಾದ ಕೂಡಲೇ ಅಳಸಿ ಹೋಗುತ್ತದೆ ಎಂಬ ವಿಷಯವನ್ನು ನೀವು ಜ್ಞಾಪಿಸಿಕೊಳ್ಳಿರಿ. ಜೀವನವೆಂದರೆ ಭಯನ್ನು ಎದುರುಗೊಳ್ಳುವುದೇ ಆಗಿದೆ ಹೊರತು ಅದನ್ನ ಬೆನ್ನು ತೋರಿಸುವುದು ಅಲ್ಲ. ಮಾಸ್ಟರ್ಸ್, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಪ್ರತಿಯೊಂದು ಎನರ್ಜಿನೇ ಇದೆ. ಭಯನೂ ಕೂಡ ಒಂದು ಎನರ್ಜಿ. ಆದ್ರೆ ಅದು ನಮ್ಗೆ ಪೂರಕ ಆಗಿರ್ದೇ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಅದನ್ನ ಕೆಟ್ಟದ್ದಂತ ಅನ್ಕೊಳ್ತೀವಿ. ಆದ್ರೆ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅದನ್ನ ಕೆಟ್ಟದಾಗಿ ಅನ್ಕೋಬೇಡ್ರಿ. ಆ ಭಯನೂ ಕೂಡ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಆ ಭಯವನ್ನೇ ನಾವ್ ಎದುರಿಸಿ ನಿಲ್ಲುವಂತ ಶಕ್ತಿಯನ್ನ ಪಡಿಬೇಕು. ಅದನ್ನೇ ನಾವು ಏನಂತಂದ್ರೆ, ಎಡವಿದ ಕಲ್ಲನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ನಾವು ಮತ್ತೊಂದು ಸ್ಟೆಪ್ ಅನ್ನ ಮೇಲೇರ್ಲಿಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದೆಲ್ಲ ನಮ್ಮ ಇಚ್ಛಾಶಕ್ತಿ ಮೇಲೆ ಅವಲಂಬಿಸಿದೆ. ಮಾಸ್ಟರ್ಸ್, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಒಂದಿನ ಕಾಡಲ್ಲಿ ಹೋಗ್ತಿರ್ತಾರೆ. ಕಾಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಎಷ್ಟೋ ಕೋತಿಗಳು ಏನ್ ಮಾಡ್ತವೆ ಅಂತಂದ್ರೆ, ಹಿಮ್ಮೆಟ್ಟಿಸ್ತಾ ಹೋಗ್ತವೆ. ಅವರು ಆ ಒಂದು ಕ್ಷಣದ ಏನ್ ಮಾಡ್ತಾರೆ ಅಂತಂದ್ರೆ, ಓಡ್ತಾ ಇರ್ತಾರೆ. ಬಟ್ ಅವ್ರೊಳಗಿರೋ ಒಂದು ಅವೇರ್ನೆಸ್ ಇಂದ ಅವ್ರು ಅನ್ಕೊಳ್ತಾರೆ, ಎಷ್ಟು ದೂರ ನಾನು ಓಡ್ಲಿಕ್ ಸಾಧ್ಯ, ಒಂದ್ಸಾರಿ ಎದ್ರಿಸ್ ನಿಂತ್ ಬಿಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಕೋತಿಗಳಿಗೆ ಅವರೇ ಒಂದು ಕಲ್ಲುಗಳನ್ನ ತೋರಿಸಿ ಅದನ್ನ ಹೆದರಿಸ್ಬಿಡ್ತಾರೆ. ಅವಾಗ ಆ ಕೋತಿಗಳು ಅವರಿಂದ ದೂರ ಹೋಗ್ಬಿಡ್ತವೆ. ಅಂದ್ರೆ ಇಲ್ಲಿ ಭಯ ಕೂಡ ಒಂದು ಎಕ್ಸ್ಪೀರಿಯನ್ಸ್. ನಾವ್ ಅದನ್ನ ಅದ್ರೊಳಗ್ ಆಳಕ್ಕೆ ಇಳಿದು ಅದನ್ನ ಮೆಟ್ಟಿ ನಿಂತಾಗ ಮಾತ್ರ ಅದು ನಮ್ಮಿಂದ ಹೋಗುತ್ತೆ. ಇಲ್ದೇ ಇದ್ರೆ ಅಂತ ಲೆಸನ್ಸ್ ಏನಾಗ್ತಾವ ಅಂತಂದ್ರೆ ರಿಪೀಟ್ ಆಗಿ ಬರ್ತಾ ಇರ್ತವೆ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ ಮಾಸ್ಟರ್ಸ್, ಪ್ರಬೋಧ್ ಮಾಸ್ಟರ್ ಗುಡಾಕೇಶ ಪುಸ್ತಕ ಬರ್ದಿದಾರಲ್ಲ, ಅವರು ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ, ಒಂದಿಷ್ಟು ಕೆಳಗಿನ ಲೋಕಗಳಿಗೆ ಹೋಗ್ಬಿಡ್ತಾರೆ. ಹೋದಾಗ ಎಷ್ಟೋ ಒಂದು ಆ ಎನರ್ಜಿಗಳ ಜೊತೆ, ಅಲ್ಲಿ ಇರುವಂತಹ ದುಷ್ಟ ಎನರ್ಜಿಗಳ ಜೊತೆ ಅವರು ಹೋರಾಡ್ಬೇಕಾಗತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಮತ್ತೆ ಒಂದ್ ಕ್ಷಣ ಭಯ ಬಿದ್ದು ಮತ್ ತಮ್ಮ ಅವೇರ್ನೆಸ್ ಅನ್ನ ಜಾಗೃತಿಗೊಳಿಸ್ಕೋತಾರೆ. ನಾನಿರೋದು ಸೂಕ್ಷ್ಮ ಶರೀರದಲ್ಲಿ, ಅತಿ ಶಕ್ತಿಶಾಲಿ ಶರೀರ, ಇವ್ರಿಗಿಂತ ನಾನು ಬಲವಂತ, ಶಕ್ತಿವಂತ, ನಾನ್ ಯಾಕೆ ಹೆದರ್ಬೇಕು ಅಂತ ಹೇಳಿ ತಮ್ಮೆಲ್ಲಾ ಶಕ್ತಿಗಳನ್ನ ಉಪಯೋಗಿಸಿ ಅವರಲ್ಲೊಂದು ಆ ಒಂದು ಅಸ್ಟ್ರಲ್ ಟ್ರಾವೆಲ್ ಅಲ್ಲೇ ಒಂದು ಚಿಕ್ಕ ಒಂದು ಗುದ್ದಾಟ ಅಂತ ಹೇಳ್ಬೋದು, ಫೈಟಿಂಗ್ ಅಂತ ಹೇಳ್ಬೋದು, ಅದನ್ನ ಮಾಡಿ ಆ ಊರನ್ನ ಎದುರಿಸಿ ಮತ್ತೆ ತಮ್ಮ ಲೋಕಕ್ಕೆ ಒಳ್ಳೆ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಎನರ್ಜಿಯನ್ನ ರಿಸೀವ್ ಮಾಡಿ ಮತ್ತೆ ಅದರಿಂದ ಹೊರಬರ್ತಾರೆ. ಇದು ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಆ ಪುಸ್ತಕದಲ್ಲಿ ಬರ್ದಿದ್ದಾರೆ ಮಾಸ್ಟರ್ಸ್. ಅದಲ್ದೆ ಸರ್ಗೆ ಏನಾಗಿತ್ತು ಅಂತಂದ್ರೆ, ಎತ್ತರದಿಂದ ಭಯ ಅಂತಂದ್ರೆ ಅವ್ರಿಗೆ ಎತ್ತರ ಪ್ರದೇಶದಿಂದ ಬೀಳ್ತಾರಲ್ಲ, ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಭಯ ಆಗ್ತಿತ್ತಂತೆ. ಅದನ್ನ ಅಸ್ಟ್ರಲ್ ಟ್ರಾವೆಲ್ ಅಲ್ಲಿ ಈ ತರ ಇರುತ್ತೆ ಅಂತ ಒಂದ್ಸರಿ ಅನುಭವಿಸಿದಾಗ ಆ ಭಯನೂ ಅವರಲ್ಲಿ ಏನಾಗ್ಬಿಡ್ತು, ಎತ್ತರದ ಭಯ ಏನಿತ್ತಲ್ಲ ಅದು ಹೋಗ್ಬಿಡ್ತು. ಅಂದ್ರೆ ಮಾಸ್ಟರ್ಸ್, ನಾವು ಕತ್ತಲೆಗೆ ಹೆದರ್ತಿರ್ಬೇಕಾದ್ರೆ ಒಂದು ದಿನ ಆದ್ರೂ ನಾವು ಕತ್ಲೊಳಗೆ ಹೋಗಿ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ನಾವು ನೋಡ್ಲೇಬೇಕು. ಅವಾಗ ನಮ್ಗ್ ನೆಕ್ಸ್ಟ್ ಏನಂತಂದ್ರೆ, ಆ ಕತ್ತಲನೆ ಭಯ ಅನ್ನೋದು ಹೋಗುತ್ತೆ. ಅಲ್ಲಿ ಏನೂ ಆಗೋದಿಲ್ಲ ಮಾಸ್ಟರ್ಸ್. ಬಟ್ ಏನಂತಂದ್ರೆ, ನಮ್ಮ ಯೋಚನೆಗಳು ಅದನ್ನ ತಡೆ ಹಿಡಿತವೆ. ಅಂದ್ರೆ ಅದಕ್ಕೆ ನಾವು ಹೋಗದೆ ಇರೋಗೆ ತಡೆ ಹಿಡಿದ್ರು ಕೂಡ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ರೆ ಮತ್ತೆ ನಾವು ಫ್ಯೂಚರ್ ಡೇಸ್ ಅಲ್ಲಿ ಆ ಕತ್ಲಿಗೆ ಭಯ ಪಡ್ತಾನೆ ಇರ್ತೀವಿ.
ಹಾಗಾಗಿ ಆ ಭಯ ಅನ್ನೋದು ಏನಂತಂದ್ರೆ ಅದನ್ನ ಒಂದ್ಸರಿ ಎದುರಿಸಿ ಬಿಟ್ಟು ನಾವು ಅದನ್ನೇ ಶಕ್ತಿಯಾಗಿ ಉಪಯೋಗಿಸಿಕೊಳ್ಳುವಂತ ಕಲೆಯನ್ನ ನಾವು ಕಲಿಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಧೀರರಾಗಿ ನಿಮ್ಮ ವಾಸ್ತವಗಳನ್ನು ನೀವು ಸಂಕಲ್ಪಿಸಿ ಸೃಷ್ಟಿಸಿಕೊಳ್ಳಿರಿ. ನಿಮ್ಮ ಜೀವನಗಳನ್ನು ನಿಮಗಿಷ್ಟ ಬಂದ ಹಾಗೆಯೇ ಸೃಷ್ಟಿ ಮಾಡಿಕೊಳ್ಳಿರಿ. ಈ ಶಿಕ್ಷಣವು ನಿಮಗೆ ಮುಂದೆ ಕೊಡಲಾಗಿದೆ. ಆ ನಿಗೂಢ ಸಾಂಕೇತಿಕ ಪರಿಜ್ಞಾನವು ನಿಮ್ಮಲ್ಲಿ ನಿಕ್ಷಿಪ್ತವಾಗಿದೆ. ಅದ್ರ ಬಗ್ಗೆ ಮುಂದಿನ ಅಧ್ಯಾಯಗಳಲ್ಲಿ ಅವರು ನಮ್ಗೆ ತಿಳಿಸ್ತಾ ಹೋಗ್ತಾರಂತೆ ಮಾಸ್ಟರ್ಸ್. ಈಗ ಮುಂದೆ ಇರುವಂತಹ ಅಧ್ಯಾಯ 8, ನಿರಂಕುಶತ್ವದಾಚೆ. ನಿರಂಕುಶ ಅಂತಂದ್ರೆ ನಾವೇನು ನಮ್ಮ ಒಂದು ಬಾಹ್ಯಕ್ಕೆ ಸಂಬಂಧಿಸಿದಲ್ಲ, ನಮ್ಮ ಆಂತರಿಕವಾಗಿರ್ತಾವಲ್ಲ ಆ ಒಂದು ಅಂಶದ ಬಗ್ಗೆ ಅವರು ಹೇಳ್ತಿದ್ದಾರೆ. ನಿಜವಾದ ನಿರಂಕುಶತ್ವ ಎನ್ನುವುದು ಬಾಹ್ಯಕ್ಕೆ ಸಂಬಂಧಿಸುವುದಲ್ಲ. ನಿರಂಕುಶತ್ವಕ್ಕೆ ಭಯಂಕರವಾದ ಸೈನಿಕ ಶಾಸನಗಳಿಂದ ಸಂಬಂಧವಿರುವುದಿಲ್ಲ. ಮಾನವ ಚೈತನ್ಯವನ್ನು ಮಾನಸಿಕವಾಗಿ ನಿರ್ಮಿಸುವುದೇ ನಿಜವಾದ ನಿರಂಕುಶತ್ವ. ಅಂತಹ ನಿರಂಕುಶತ್ವಕ್ಕೆ ಒಳಪಟ್ಟವರಿಗೆ ವಾಸ್ತವ ಅಂಶವೆನ್ನುವುದು ಭಿನ್ನವಾಗಿ ನಿಯೋಜಿಸಲ್ಪಡುತ್ತದೆ. ಒಂದು ಭಯಂಕರವಾದ ಗುಲಾಮಗಿರಿಯಲ್ಲಿ ತಾನು ಇದ್ದೀನಿ ಎನ್ನುವ ವಿಷಯವು ಅದನ್ನು ಅನುಭವಿಸುತ್ತಿರುವವನಿಗೂ ಕೂಡ ತಿಳಿಯದಂತೆ ವಿಶಿಷ್ಟವಾಗಿ ಅದು ತಯಾರಾಗಿದೆ. ತಮ್ಮ ಜೀವನವೇ ವಾಸ್ತವಾಂಶ ಎನ್ನುವ ಭ್ರಮೆಯಲ್ಲಿಯೇ ಅಂತಹ ಮಾನವರೆಲ್ಲರೂ ಇರುತ್ತಾರೆ. ಇಂದು ನಾವು ಅಂತಹುದೇ ಆದ ನಿಮ್ಮ ನಿಜಾಂಶದ ಆಚೆಯ ಭಾಗದಲ್ಲಿ ಏನಿದೆಯೋ ತೋರಿಸುವ ಪ್ರಯತ್ನವನ್ನೇ ಮಾಡುತ್ತಿದ್ದೇವೆ. ಮಾಸ್ಟರ್ಸ್, ಇಲ್ಲಿ ನಿರಂಕುಶ ತತ್ವ ಮತ್ತು ಸಾರ್ವಭೌಮ ತತ್ವ ಅಂತ ಬರುತ್ತೆ. ಸಾರ್ವಭೌಮ ಅಂತಂದ್ರೆ ನಾವು ಯಾವ್ದಕ್ಕೂ ಬಂಧನ ಒಳಪಟ್ಟಿರುವುದಿಲ್ಲ. ನಮ್ಮ ಎಲ್ಲಾ ಕೆಲ್ಸಗಳು ನಾವು ಸ್ವತಂತ್ರ. ನನ್ಗೆ ಏನ್ ಇಷ್ಟನೋ ಅದನ್ನೇ ಮಾಡ್ತಾ ಹೋಗ್ತೀನಿ. ಬಟ್ ನಿರಂಕುಶ ತತ್ವದಲ್ಲಿ ನಾವೇನಂತಂದ್ರೆ ಒಬ್ಬರ ಒಂದು ಕೈಯಾಳ ಹಾಕಿರ್ತೀವಿ, ಅವ್ರು ಹೇಳ್ದಾಗ್ನೆ ನಾವು ಕೇಳ್ತಾ ಹೋಗ್ತೀವಿ. ಇದು ನಿರಂಕುಶ ತತ್ವ. ಈಗ ನಮ್ಗ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ ಮಾನವರ ಜೀವನ ಆಕ್ಚುಲಿ ನಮ್ಮ ಚೈತನ್ಯ ಇರುವುದ್ರಿಂದ ನಾವು ಸಾರ್ವಭೌಮರು, ನಮ್ಗೆ ಇಷ್ಟವಾದದನ್ನೇ ನಾವು ಮಾಡ್ಬೇಕು. ಆದ್ರೆ ನಾವೇನಾಗಿದ್ದೀವಿ ಅಂತಂದ್ರೆ ಇಲ್ಲಿ ಗುಲಾಮಗಿರಿ ಅಂತಂದ್ರೆ ಬೇರೆದವರ ಒಂದು ಭಯಂಕರವಾದ ಒಂದು ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಮ್ ನಿಜವಾದ ಸಾಮರ್ಥ್ಯ ಅರಿದೆ, ನಮ್ ಸಾಮರ್ಥ್ಯ ಇಷ್ಟೇ ಅನ್ನುವಂತ ಭ್ರಮೆಯಲ್ಲಿ ಇದ್ದಂತ ಸಾಮರ್ಥ್ಯವನ್ನು ಅದುಮಿಟ್ಟುಕೊಂಡು ಅವ್ರು ಹೇಳ್ದಾಗೆ ಕೇಳ್ತಾ ಹೋಗುವಂತಹ ಜೀವನವನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಆ ಒಂದು ಗುಲಾಮಗಿರಿಯಲ್ಲಿ ಸಿಕ್ಕಾಕೊಳ್ದೆ ಅದ್ರಾಚೆಗೂ ನಾವು ಇರ್ದೀವಿ, ಅದ್ರಾಚೆಗೂ ನಾವು ಜೀವನ ಮಾಡಬಹುದು ಅನ್ನೋದನ್ನ ಅವರು ನಮ್ಗೆ ನೆನಪು ಮಾಡ್ಕೊಡ್ತಿದ್ದಾರೆ. ನಿಮ್ಮನ್ನು ತಮ್ಮ ಸ್ವಾಧೀನದಲ್ಲಿಯೇ ಇರಿಸಿಕೊಂಡಿದ್ದೇವೆ ಎಂದು ಅಂದುಕೊಳ್ಳುತ್ತಿರುವವರು ನಿಮ್ಮನ್ನು ಈ ಭೂಮಿಯ ಮೇಲೆ ಕುರಿಗಳ ಗುಂಪನ್ನು ಕಟ್ಟಿದ ಹಾಗೆ ಇರಿಸಿದ್ದಾರೆ. ಈ ಕುರಿಗಳ ಗುಂಪಿನಲ್ಲಿ ನಿಮ್ಮ ಪ್ರಭುತ್ವವೂ ಇದೆ. ಪ್ರಪಂಚ ಪ್ರಭುತ್ವ ಯಂತ್ರಾಂಗವು, ಅವುಗಳನ್ನು ಅಜ್ಞಾತವಾಗಿ ಶಾಸಿಸುತ್ತಿರುವ ಬಾಹ್ಯಾಕಾಶದ ಸಾಮ್ರಾಜ್ಯವಾದಿಗಳು ಕೂಡ ಭಾಗಿಗಳಾಗಿದ್ದಾರೆ. ನಿಮ್ಮ ಕಂಪನಗಳನ್ನು ಹತೋಟಿ ಮಾಡುವುದರಿಂದ ನಿಮಗೆ ಜ್ಞಾನವು ಸಿಕ್ಕದೆ ಹೋಗುತ್ತಿದೆ. ಮಾಸ್ಟರ್ಸ್, ನಾವೇನು ಅಂತಂದ್ರೆ ಅವ್ರು ನಮ್ಮನ್ನ ಒಂದು ಕುರಿಗಳ ಗುಂಪಿನ ಹಾಗೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಏನಂತಂದ್ರೆ ನಮ್ಗೆ ಆ ಸಾಮ್ರಾಜ್ಯವಾದಿಗಳು, ಇನ್ನು ಬೇರೆ ಬೇರೆ ಲೋಕದಲ್ಲಿರೋ ಸಾಮ್ರಾಜ್ಯವಾದಿಗಳು ಹೇಳ್ತಿದ್ದಾರೆ, ನೀವು ಸ್ವತಂತ್ರರು, ನೀವು ನಿಮ್ಮ ಒಂದು ಇಚ್ಛಾನುಸಾರ ಬದುಕಬಹುದು ಅಂತ. ಆದ್ರೆ ಅವೆಲ್ಲವೂ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ಒಂದು ಕುರಿಗಳ ಗುಂಪನ್ನ ಒಂದ್ ತಂತಿ ಬೇಲಿ ಹಾಕ್ಬಿಟ್ಟು ಅದ್ರ ಮಧ್ಯ ನಿಲ್ಸಿರ್ತಾರೆ. ಅಲ್ಲೇ ಮೇವು ಹಾಕಿದ್ದು ಅಲ್ಲೇ ತಿನ್ನೋದು ಮಾಡಿಸ್ಬಿಡ್ತಾರೆ. ಬಟ್ ಕುರಿಗಳಿಗೆ ಅವರು ಹೊರಗಿನವರು ಹೇಳ್ತಿರ್ತಾರೆ, ಇದ್ರ ಆಚೆಗ್ ಬಂದ್ರೆ ಎಷ್ಟೊಂದು ಮೇವಿದೆ, ನಿನ್ಗೆ ಬೇಕಾದಂತ ಒಳ್ಳೆ ವಾತಾವರಣ ಇದೆ, ಅಲ್ಲೇ ಹಾಕಿರ್ತೀಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಏನಂತಂದ್ರೆ ನಮ್ಮವರೆಲ್ಲ ಇಲ್ಲೇ ಇದಾರಲ್ಲ, ನಾವು ಇಲ್ಲೇ ಇರ್ಬೇಕು, ಇದೇ ನಿಜವಾದ ಜೀವನ ಅಂತ ಆ ಗುಂಪಿನಲ್ಲೇ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಬಾಹ್ಯಾಕಾಶದ ಸಾಮ್ರಾಜ್ಯಗಳು ನಮ್ಮನ್ನ ಆ ಹತೋಟಿಯಲ್ಲಿ ಇಟ್ಕೊಂಡಿರೋದ್ರಿಂದ ನಾವು ಅದ್ರ ಆಚೆ ಹೊರಗ್ ಬರ್ಬೇಕು, ಆ ಬೇಲಿಯನ್ನ ನಾವು ದಾಟಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಎಲ್ಲಾ ಜ್ಞಾನ ಸಿಗದ ಹಾಗೆ ಏನ್ ಬೇಲಿ ಹಾಕಿದಾರಲ್ಲ ಅದನ್ನ ದಾಟಿ ನಾವು ನಿಜವಾದ ಜ್ಞಾನವನ್ನ ಪಡ್ಕೋಬೇಕು. ಈ ಕಂಪನಗಳ ಮೇಲೆ ಹತೋಟಿಯಿಂದ ನಿಮಗೆ ಅರ್ಥವಾಗಬಲ್ಲ ಜ್ಞಾನವು ಅತ್ಯಲ್ಪವಾಗಿಯೇ ಇರುತ್ತದೆ. ಅಪರಿಮಿತವಾದ ಪರಿಜ್ಞಾನವು ಪ್ರಸರಿಸಲ್ಪಡುತ್ತಲೇ ಇದ್ದರೂ ನೀವು ಸ್ವೀಕರಿಸುವ ಕಂಪನಗಳಿಗೆ ಅತ್ಯಲ್ಪ ಜ್ಞಾನದ ಅಂಶ ಮಾತ್ರವೇ ಸಿಗುತ್ತಿದೆ. ಕಾಂತಿ ಕುಟುಂಬರಾದ ನೀವು ಸರ್ವ ಕಂಪನಗಳನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ಸಾಧಿಸಬೇಕು. ಪರಿಪೂರ್ಣ ಜ್ಞಾನವನ್ನು ನೀವು ಮುಟ್ಟಬೇಕು. ನೀವು ಪರಿಪೂರ್ಣವಾದನ್ನ ತೆಗೆದುಕೊಳ್ಳಿಕ್ಕೆ ಒಂದು ಸೂಟೇಬಲ್ ಇದ್ದವರು ಅಂತ ಹೇಳ್ತಿದ್ದಾರೆ. ಕಂಪನಗಳನ್ನು ನಿಯಂತ್ರಿಸುತ್ತಿದ್ದವರ ಬಂಧನದಿಂದ ನೀವು ಹೊರಬೀಳಬೇಕು. ಸರ್ವ ಕಂಪನಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ನೀವು ಸಾಧಿಸಬೇಕು. ಭಯವನ್ನು ನೀವು ಅತಿಕ್ರಮಿಸಬೇಕು. ಬಾಹ್ಯಾಕಾಶದಿಂದ ಭೂಮಿಗೆ ಕೇಂದ್ರಿತವಾಗಿ ಬರುತ್ತಿರುವ ಕಾಂತಿ ಸಮಾಚಾರದೊಂದಿಗೆ ನಿಮ್ಮ ಅನುಸಂಧಾನವಾದರೆ ನಿಮ್ಮ DNA ಪುನರ್ನಿರ್ಮಾಣವಾಗುತ್ತದೆ. ಸಮಾಚಾರವನ್ನು ಸ್ವೀಕರಿಸುವುದಕ್ಕೆ ಇಂದು ಅಡ್ಡಿಯಾಗಿರುವ ಪ್ರತಿಬಂಧಕಗಳೆಲ್ಲವೂ ತೊಲಗಿ ಹೋಗಬಲ್ಲ ಕಂಪನಗಳು
ನಿಮ್ಮಲ್ಲಿ ಆವಿರ್ಭಾವಗೊಳ್ಳುತ್ತವೆ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಮ್ಗೆ ಮತ್ತೆ ಅದನ್ನೇ ವಿಷಯವನ್ನ, ನಮ್ಮ DNA ನ ತೆಗೆದು ಹಾಕಿದ್ರಿಂದ ನಮ್ಗೆ ಪ್ರತಿಯೊಂದು ಏನಂತಂದ್ರೆ ದೊಡ್ಡದಾಗಿ ಕಾಣಿಸ್ತಿದೆ. ಈ ಭಯ ಅನ್ನೋದಾಗ್ಲಿ, ಇವೆಲ್ಲವೂ ಕೂಡ ಒಂದು ಏನು ಅಂತಂದ್ರೆ ನಮ್ಮ ತುದಿ ಬೆರಳಿಗೂ ಕೂಡ ಸಮ ಆಗೋದಿಲ್ಲ, ಅಷ್ಟೊಂದು ಸಣ್ಣ ವಿಷಯಗಳು. ಆದ್ರೆ ನಾವು ಅದನ್ನೇ ದೊಡ್ಡದಾಗಿ ಮಾಡ್ಕೊಂತ ಇದ್ದೀವಿ. ನಾವು ಯಾವಾಗ ಆ ಭೂಮಿಯ ಒಂದು ಪ್ರಕಂಪನಕ್ಕೆ ನಾವು ಕಾಂತಿ ಸಮಾಚಾರದೊಂದಿಗೆ ಬ್ಯಾಲೆನ್ಸ್ ಆಗ್ತಾ ಹೋಗ್ತೀವೋ, ಅವೆಲ್ಲ ನಮ್ಗೆ ಏನಂತಂದ್ರೆ ಈ ಭಯವನ್ನು ಮೆಟ್ಟಿ ನಿಲ್ಲುವಂತ ಒಂದು ಸ್ಥಿತಿ ಬಂದೇ ಬರುತ್ತೆ. ಮಾಸ್ಟರ್ಸ್ ಅದ್ರ ಜೊತೆಗೆ ಮತ್ತೆ ನಮ್ಗೆ ಹೇಳ್ತಿರ್ತಾರೆ ಅವರು, ಪರಿಪೂರ್ಣವಾದ DNA ಪರಿಪೂರ್ಣರಾದ ನಿಮ್ಮಲ್ಲಿ ಸಮೀಕೃತವಾದ ಜ್ಞಾನ, ಕಾಂತಿ, ಸಮಾಚಾರದ ಕಂಪನಗಳು, ಪ್ರಸಾರಗಳು ಪ್ರಾರಂಭವಾಗಿ ಭೂಮಿಯಲ್ಲೆಲ್ಲಾ ವ್ಯಾಪಿಸುತ್ತವೆ. ಇಲ್ಲಿವರೆಗೂ ಭೂಮಿ ಮೇಲೆ ಮುಂದುವರಿಯುತ್ತಿದ್ದ ವ್ಯವಸ್ಥೆ ಅಂತ್ಯವಾಗುವ ಪರಿಸ್ಥಿತಿಗಳು ನಿಧಾನವಾಗಿ ನೆಲೆಸುತ್ತದೆ. ಅಂದೇ ಈ ನಿಯಂತ್ರಣದಿಂದ ಮಾನವಗೆ ಮುಕ್ತಿ ಲಭಿಸುತ್ತದೆ. ಮಾಸ್ಟರ್ಸ್ ಇವೆಲ್ಲವೂ ಸರಿಯಾಗುವಂತ ಕಾಲ ಬಂದಿದೆ. ಹಾಗಾಗಿ ಭೂಮಿ ಮೇಲೆ ಈ ಎಲ್ಲಾ ಪ್ರಕಂಪನಗಳು ಬ್ಯಾಲೆನ್ಸ್ ಆಗ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾಸ್ಟರ್ಸ್ ನೋಡ್ರಿ, ನಾವು ಈಗ ಧ್ಯಾನಕ್ ಬರೋದಕ್ಕಿಂತ ಮುಂಚೆ ನಾವ್ ಎಷ್ಟೋ ಜನ ಮಾಂಸಾಹಾರಿಗಳಾಗಿದ್ವಿ. ಮಾಂಸಾಹಾರಿಗಳಾದಾಗ ನಾವು ಏನ್ ಅನ್ಕೊಂಡಿದ್ವಿ, ಆ ಮಾಂಸದಿಂದಲೇ ನಮ್ಗೆ ಎಷ್ಟೋ ಪ್ರೋಟೀನ್ ಸಿಗುತ್ತೆ, ನಮ್ ದೇಹ ಬಲಿಷ್ಠವಾಗಿರ್ಬೇಕಂದ್ರೆ ನಾವು ಪ್ರೋಟೀನ್ ಅನ್ನ ತಿನ್ಬೇಕು ಅಂದ್ಬಿಟ್ಟು ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಸತ್ತಂತಹ ಶವಗಳನ್ನ ನಮ್ಮ ಹೊಟ್ಟೆಯಲ್ಲಿ ಹಾಕಿಕೊಂಡು ನಮ್ ಹೊಟ್ಟೆನ ಒಂದು ಸ್ಮಶಾನ ರೀತಿ ಮಾಡ್ಕೊಂಡ್ಬಿಟ್ಟಿದ್ವಿ. ಅದ್ರಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಆ ಪ್ರಾಣಿಗಳ ಎಮೋಷನ್ಸ್ ಎಲ್ಲ ನಮ್ಗೆ ನಮ್ಮಲ್ಲಿ ಬಂದು ಆ ಪ್ರಾಣಿಗಳು ಭಯ ಪಡ್ತಾ ಇದ್ರೆ ನಾವು ಕೂಡ ಭಯ ಪಡ್ತಿದ್ವಿ. ಈ ಮಾಸ್ಟರ್ಸ್ ಈಗ ಅವುಗಳನ್ನ ಕೊಲ್ಬೇಕಂತಂದ್ರೆ ಪ್ರಾಣಿಗಳು ನಿಜವಾಗ್ಲೂ ಆ ಭಯ ಸ್ಥಿತಿಯಲ್ಲೇ ಇರ್ತವೆ. ಆ ಭಯ ಅದನ್ನ ತಿಂದಂತಹ ನಮಗೂ ಕೂಡ ಆ ಭಯ ಸ್ಥಿತಿನೇ ಬರ್ತಾ ಇತ್ತು. ಇನ್ನು ಪ್ರಾಣಿಯಲ್ಲಿರುವಂತಹ ಪ್ರೋಟೀನ್ ಅಂಶನೇ ಬೇರೆ, ನಮ್ಮಲ್ಲಿರುವಂತಹ ಪ್ರೋಟೀನ್ ಅಂಶನೇ ಬೇರೆ. ಹಾಗಾಗಿ ಅದು ನಮ್ಮ ದೇಹದ ಒಂದು ಪರಿಸ್ಥಿತಿಗೆ ಹೊಂದಿಕೆ ಆಗೋದಿಲ್ಲ. ಮೊನ್ನೆ ಒಂದು ಆನ್ಲೈನ್ ಕ್ಲಾಸ್ ನಡೀತು ಮಾಸ್ಟರ್ಸ್, ಅವ್ರು ನಮ್ಗೆ ಹೇಳ್ತಾ ಇದ್ರು, ಡೈರಿ ಪ್ರಾಡಕ್ಟ್ಸ್ ಗಳನ್ನ ಕೂಡ ಸೇವಿಸಬಾರ್ದು, ಮೀನ್ಸ್ ಹಾಲು, ಮೊಸರು, ಮಜ್ಜಿಗೆ ಇವುಗಳನ್ನ ಕೂಡ ನಾವು ತಿನ್ಬಾರ್ದು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಅವ್ರೊಂದು ಪಿಕ್ಚರ್ ಅನ್ನ ತೋರಿಸಿದ್ರು ಮಾಸ್ಟರ್ಸ್. ಹೇಗೆ ತಾಯಿ ಹಾಲನ್ನ ಮಗು ಕುಡಿಯುತ್ತೋ, ಹಸು ಹಾಲನ್ನ ಹಸು ಮಗುಗೋಸ್ಕರನೇ ಇದಾವೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಬೇರೆ ಬೇರೆ ಪ್ರಾಣಿಗಳ ಹಾಲುಗಳಿರುವುದು ಅವರ ಮಗುಗೋಸ್ಕರ ಅಂತ ಹೇಳಿದ್ರು. ಅದೇ ರೀತಿ ಆ ಮಾನವನ ಹೋಗ್ಬಿಟ್ಟು ಆಕಳ ಹಾಲನ್ನ ಕುಡಿಯೋದ್ರಿಂದ ಮಾನವನಲ್ಲಿರುವ ಪ್ರೋಟೀನ್ ಆಗ್ಲಿ, ಆ ಆಕಳದಲ್ಲಿರುವಂತಹ ಪ್ರೋಟೀನ್ ಬೇರೆ ಇದೆ. ನಾವು ಕ್ಯಾಲ್ಸಿಯಂಗೋಸ್ಕರ ಆ ಹಾಲನ್ನ ಕುಡಿತಿದ್ವಿ. ಹಾಗಾದ್ರೆ ಕ್ಯಾಲ್ಸಿಯಂ ಬರೋದು ಆಕಳು ಆ ಹುಲ್ಲನ್ನ ತಿಂದಾಗ. ಹಾಗಾದ್ರೆ ನಾವು ಆ ಸಸ್ಯಗಳನ್ನೇ ಡೈರೆಕ್ಟ್ ಆಗಿ ತಿಂದ್ಬಿಟ್ರೆ ನಮ್ ಕ್ಯಾಲ್ಸಿಯಂ ಬರುತ್ತೆ. ನಾವು ಆ ಹುಲ್ಲನ್ನ ತಿಂದಿರುವಂತ ಆಕಳದ ಹಾಲನ್ನ ನಾವು ಸೇವಿಸಿ ಅದರಿಂದ ಕ್ಯಾಲ್ಸಿಯಂ ತೆಗೆದುಕೊಳ್ಳೋದು ಅದ್ರ ಜೊತೆಗೆ ಅದ್ರ ಎಮೋಷನ್ಸ್ ಅನ್ನ ತೆಗೆದುಕೊಂಡಾಗೆ ಅಂತ ಹೇಳ್ತಿದ್ರು. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರು, ನಾವೆಲ್ಲ ಸಸ್ಯಗಳನ್ನ ತಿಂತೀವಲ್ಲ, ಸಸ್ಯಗಳಿಂದ ನಮ್ಗೆ ಅದ್ರ ಎಮೋಷನ್ಸ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ದು ಏನಂತಂದ್ರೆ, ಸಸ್ಯಗಳಿಗೆ ಜೀವ ಇದೆ, ಅದರಲ್ಲಿ ಆತ್ಮ ಇಲ್ಲ. ಆ ಸಸ್ಯಗಳನ್ನ ಜೀವ ಇದೆ ಅಂತಂದಾಗ ಅವು ಏನಂತಂದ್ರೆ ಮತ್ತೆ ಬೆಳಿತವೆ, ಅವು ನಮ್ಗೆ ಅವು ಏನಂತಂದ್ರೆ ಆಹಾರವನ್ನ ಕೊಡ್ತಾ ಹೋಗ್ತವೆ. ಈಗ ಎಕ್ಸಾಂಪಲ್ ಅಂತಂದ್ರೆ, ನಾವು ಸತ್ ನಂತರನು ಕೂಡ ನಮ್ಮ ಈ ಉಗುರುಗಳು ಬೆಳಿತಾವಂತ ಹೇಳ್ತಾರೆ. ಅಂದ್ರೆ ಉಗುರುಗಳಲ್ಲಿ ಜೀವ ಇದೆ, ಆತ್ಮ ಇಲ್ಲ ಅಂತ ಒಂದು ಎಕ್ಸಾಂಪಲ್ ಅನ್ನ ಕೊಟ್ರು. ಅದ್ರ ಜೊತೆಗೆ ಮಾಸ್ಟರ್ಸ್ ಇನ್ನೊಂದು ಹೇಳಿದ್ರು ಅವರು, ಸಸ್ಯಗಳಲ್ಲಿ ಜೀವ ಇದೆ ಆದ್ರೆ ಅಲ್ಲಿ ಆತ್ಮ ಇಲ್ಲ, ಅದರಿಂದ ಅದು ಯಾವುದೇ ಒಂದು ನೋವನ್ನ, ಎಮೋಷನ್ಸ್ ಅನ್ನ ನಮ್ಗೆ ಕೊಡೋದಿಲ್ಲ. ಸಸ್ಯಗಳು ಇರುವುದೇ ಏನಂತಂದ್ರೆ ಸಸ್ಯಾಹಾರಿಗಳಾದ ಮಾನವರು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ರು ಮಾಸ್ಟರ್ಸ್. ಹೀಗೆ ಈಗ ನೋಡ್ರಿ ಮಾಸ್ಟರ್ಸ್, ಇಷ್ಟೊಂದು ಜೀವಿಗಳು ಅಂತಂದ್ರೆ ಇಷ್ಟೊಂದು ಜೀವವನ್ನ ಹಿಂಸೆಯನ್ನ ಮಾಡುವ ಮನಸ್ಥಿತಿ ಈಗ ಎಲ್ಲರಲ್ಲೂ ಬದಲಾಗಿ ನಾವೇನಾಗ್ಬಿಟ್ಟಿದ್ವಿ ಅಂತಂದ್ರೆ ಸಸ್ಯಾಹಾರಿಗಳಾಗಿದ್ವಿ. ಅದರಿಂದ ಬರುವಂತ ಎಮೋಷನ್ಸ್ ಆಗ್ಲಿ, ಭಯ, ಕೋಪ, ಹಿಂಸೆ, ಆ ಒಂದು ಅಲಶತನ, ಅವನ್ನ ನಾವು ಸೇವಿಸ್ತಾ ಇದ್ರೆ ಆ ಒಂದು ಪ್ರಕಂಪನಗಳು ನಮ್ಮಿಂದ ಏನಾಗ್ತವೆ ಅಂತಂದ್ರೆ ದೂರ ಹೋಗ್ಬಿಡ್ತವೆ. ಇಂಥ ಬದಲಾವಣೆಗಳು ಭೂಮಿ ಮೇಲೆ ಬರ್ತಾ ಇದ್ದಾವೆ. ಸಸ್ಯಾಹಾರಿಗಳಾಗಿದ್ದಾರೆ ಎಲ್ಲರೂ, ಇನ್ನು ಧ್ಯಾನಿಗಳಾಗಿದ್ದಾರೆ. ಅದ್ರ ಜೊತೆಗೆ ಯಾರನ್ನು ಯಾರು ಜಡ್ಜ್ ಮಾಡುವಂತಹ ಮನೋಭಾವನೆ ಇಲ್ಲ. ಹೀಗಾಗಿ ಈ ಒಂದು ಬದಲಾವಣೆ ಅನ್ನೋದು ಭೂಮಿ ಮೇಲೆ ಸಾಧ್ಯ ಆಗ್ತಾ ಬಂದಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದೇ ನಾವು ಈ ಸಮಯವನ್ನ ಹಿಂದೆ ಏನ್ ಮಾಡ್ತಿದ್ವಿ, ಯಾವುದೋ ಒಂದು ಧಾರಾವಾಹಿಗಳನ್ನ ಆಗ್ಲಿ, ಫಿಲ್ಮ್ಸ್ ನ ಆಗ್ಲಿ ನೋಡ್ತಾ ಸಮಯವನ್ನ ವ್ಯರ್ಥ ಮಾಡ್ತಿದ್ವಿ. ಬಟ್ ಇಲ್ಲಿ ಏನಂತಂದ್ರೆ ಇದನ್ನೇ ನಾವು ಒಂದು ಸಜ್ಜನ ಸಾಂಗತ್ಯಕ್ಕಾಗಿ ಉಪಯೋಗಿಸ್ತಾ ಇದೀವಿ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇನ್ನು ಮುಂದೆ ನಮ್ಗೆ ಅವ್ರು ಹೇಳ್ತಾ ಇದ್ರೆ, ಜ್ಞಾನವನ್ನು ಬೆಳೆಸಿಕೊಂಡು ಭೂಮಿಯ ಮೇಲಿನ ಕಂಪನಗಳನ್ನು ಪರಿವರ್ತಿಸುವುದಕ್ಕೆ ಸಂಕಲ್ಪಿಸಿ ಬಂದ ನೀವು ಮೊದಲು ನಿಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಸರಿಯಾದ ಸ್ಥಾಯಿ ಕಂಪನಗಳನ್ನು ನಿಮ್ಮಲ್ಲಿ ಇರಿಸಿಕೊಳ್ಳಬೇಕು.
ನೈಪುಣ್ಯವನ್ನು ನೀವು ಸಂಪಾದಿಸಬೇಕು. ಅದರಲ್ಲಿಯೇ ಜ್ಞಾನಪೂರ್ಣವಾಗಿ ಸ್ಥಿರವಾಗಬೇಕು. ನಿಮ್ಮ ಶರೀರದ ಮೇಲೆ ನಿಮಗೆ ಪೂರ್ತಿ ಹತೋಟಿ ಏರ್ಪಾಡಾಗಬೇಕು. ನೀವು ಸ್ತಬ್ಧವಾಗಿ ನಿಶ್ಚಲವಾಗಿದ್ದರೂ ಕಾರ್ಯಾಚರಣೆಯನ್ನು ಏಕಾಗ್ರತೆಯಿಂದ ಮಾಡುತ್ತಿದ್ದರೂ ನಿಮ್ಮ ಇಚ್ಛಾಶಕ್ತಿಯನ್ನು ಸರಿಸಿಯೇ ಅವು ನಡೆಯಬೇಕು. ಮಾಸ್ಟರ್ಸ್ ಇಲ್ಲಿ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಭೂಮಿ ಮೇಲೆ ಪರಿವರ್ತನೆ ತರಬೇಕು ಅಂತಂದ್ರೆ ಮೊದ್ಲು ನಮ್ ಸಾಮರ್ಥ್ಯ ನಮ್ಗೆ ಹೆಚ್ಚಾಗ್ಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆ ಪ್ರೇಮ ತತ್ವನ ಹರಡಬೇಕು ಅಂತಂದ್ರೆ ಮೊದ್ಲು ನನ್ನ ಪ್ರೇಮ ತತ್ವ ನನ್ನನ್ನ ಸಂಪೂರ್ಣವಾಗಿ ತುಂಬಿಸ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ಯಾವುದೇ ಒಂದು ಜ್ಞಾನವನ್ನ ಹೇಳ್ಬೇಕು ಅಂತಂದ್ರೆ ಮೊದ್ಲು ಅದರ ಜ್ಞಾನದ ಒಂದು ಸಂಪೂರ್ಣ ನನ್ಗೇನಂತಂದ್ರೆ ತಿಳುವಳಿಕೆ ನಮ್ಮಲ್ಲಿ ಇರ್ಬೇಕು. ಆ ನೈಪುಣ್ಯತೆ ನನಗೆ ಗೊತ್ತಿರ್ಬೇಕು. ಇನ್ನು ನಾವು ಹೇಳ್ತೀವಲ್ಲ ಮಾಸ್ಟರ್ಸ್, ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇರ್ಬೇಕು ಅಂತ, ಅದನ್ನ ಮೊದ್ಲು ನಾವು ಇರ್ಬೇಕು. ಅವಾಗ ನಾವೆಲ್ಲರೂ ಅದನ್ನ ಪಡಿತಾ ಪಡಿತಾ ಸ್ಥಿರವಾಗಿದ್ದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ ಶರೀರದ ಮೇಲೆ ಪೂರ್ತಿ ಹತೋಟಿ ಬರುತ್ತೆ. ಅವಾಗ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ನನ್ನ ಏಕಾಗ್ರತೆಯಿಂದ ಅದು ಪ್ರತಿಯೊಂದು ನನ್ನ ಇಚ್ಛಾಶಕ್ತಿ ಅನುಸರಿಸೇ ನಡಿಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ನಿನ್ನೆ ಜಯಶ್ರೀ ಮೇಡಮ್ ಅವ್ರು ಹೇಳಿದ್ರಲ್ಲ ಮಾಸ್ಟರ್ಸ್, ಅವರು ಒಂದು ಫಿಲ್ಮ್ ಅನ್ನ ನೋಡ್ತಾ ಇದ್ರು ಕೂಡ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಇದ್ರು. ಅಂದ್ರೆ ಅವ್ರ ಇಚ್ಛಾಶಕ್ತಿ ಹೇಗೆ ಅಂತಂದ್ರೆ, ನಾನು ಫಿಲ್ಮ್ಗಳಲ್ಲಿರುವಂತ ಭಾವನೆಗಳಿಗೆ ಏರಿಳಿತಗಳಿಗೆ ಒಳಗಾಗದೆ ಆರಾಮದಾಯಕ ಸ್ಥಿತಿಯಲ್ಲೇ ನಾನು ನೋಡ್ತಾ ಇದ್ದೀನಿ ಆ ಫಿಲ್ಮ್ ಅನ್ನ. ಹಾಗಾದ್ರೆ ಅಲ್ಲಿ ಏನಾಗುತ್ತೆ, ಇಲ್ಲೂ ಮುಂದೆ ಬರುತ್ತೆ ಮಾಸ್ಟರ್ಸ್. ಅದ್ರ ಬಗ್ಗೆನೆ ಫಿಲ್ಮ್ ಬಗ್ಗೆನೆ ಇಲ್ಲೊಂದು ಮುಂದೆ ಅವ್ರು ಹೇಳಿದ್ದಾರೆ, ಅದನ್ನ ನಾವು ಮತ್ತೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಮಾಸ್ಟರ್ಸ್. ಅದ್ರ ಬಗ್ಗೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ನಾವು ಯಾವುದೇ ಪ್ರಕಂಪನಗಳನ್ನ ಹರಡದೆ ಕೇವಲ ವೀಕ್ಷಕರಾಗಿ ನೋಡ್ ಬರ್ತೀವಿ. ಹೀಗೆ ಏನಂತಂದ್ರೆ ಎಲ್ಲವೂ ನಮ್ಮ ಇಚ್ಛಾಶಕ್ತಿ ಅನುಸರಿಸನೆ ನಡಿಬೇಕು ಅಂತ ಅವರು ಹೇಳ್ತಿದ್ದಾರೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾಸ್ಟರ್ಸ್, ನಮ್ಮ ಕೇವಲ ನಮ್ಮ ಉಸಿರಾಟದ ಶಬ್ದ ಮಾತ್ರ ನಮ್ಗೆ ಕೇಳಿಸಲ್ಲ. ನಾವು ಯಾವಾಗ ಏಕಾಗ್ರತೆ ಸ್ಥಿತಿಗೆ ಹೋಗ್ತೀವೋ, ಆ ಒಂದು ಏಕಾಗ್ರತೆಯಿಂದ ಗಮನಿಸುವ ಸ್ಥಿತಿಗೆ ಹೋಗ್ತೀವೋ, ನಮ್ಮ ಎದೆಯದ ಹೃದಯದ ಬಡಿತ ರಕ್ತ ಪರಿಚಲನೆ ಒಂದು ಶಬ್ದವನ್ನ ಕೇಳುವಂತಹ ಒಂದು ಸ್ಥಿತಿಗೆ ಹೋಗುವಂತ ಜನರು ಇದ್ದಾರೆ ಮಾಸ್ಟರ್ಸ್. ಎಷ್ಟೋ ಮಾಸ್ಟರ್ಸ್ ಅದನ್ನ ಸಾಧಿಸಿದ್ದಾರೆ. ಅಂದ್ರೆ ಅಷ್ಟೊಂದು ಸಾಮರ್ಥ್ಯವನ್ನ ನಾವು ಗಳಿಸ್ಕೊಳ್ಬೇಕು. ನಮ್ಮ ಸ್ವಸ್ಥತೆಯನ್ನ ನಾವೇ ಬದಲು ಮಾಡ್ಕೊಳ್ಬೇಕು. ಶಾರೀರಿಕ ಮಾನಸಿಕ ಸ್ವಾವಲಂಬನೆಯನ್ನು ನಾವು ಸಾಧಿಸಬೇಕು. ನಿಮ್ಮ ಮಾನಸಿಕ ಅರಣ್ಯವು ಹೊರಗೆ ಬಂದು ಸ್ವೇಚ್ಛಾ ಆವರಣವನ್ನು ಸೇರಿ ಎಲ್ಲರಿಗೂ ಮಾರ್ಗದರ್ಶಕರಾಗಬೇಕು. ಯಾರಿಂದಲೂ ಒಂದು ಮಾತು ಸಹ ಮಾತಾಡದಿದ್ದರೂ ಕೇವಲ ನಿಮ್ಮ ಕಂಪನಗಳನ್ನೇ ಪೂರ್ತಿ ಹತೋಟಿಯಲ್ಲೇ ಇರಿಸಿಕೊಳ್ಳಿ. ಧೈರ್ಯವಾಗಿ ನಿಂತಿದ್ದ ಮಾತ್ರಕ್ಕೆ ಎಲ್ಲರಿಗೂ ಪ್ರೇರಣೆಯನ್ನು ತಲುಪಿಸುವ ಮಾರ್ಗದರ್ಶಕ ಪ್ರತಿಭೆ ನಿಮ್ಮಲ್ಲಿ ನೆಲೆಗೂಡುತ್ತದೆ. ಅಂದ್ರೆ ಮಾಸ್ಟರ್ಸ್, ನಾವು ಧ್ಯಾನಸ್ಥರಾಗ್ಬೇಕು. ಆ ಶಕ್ತಿಯನ್ನ ನಾವು ತೆಗೆದುಕೋಬೇಕು. ಅದನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಮಾಡ್ಬೇಕು. ಅವಾಗ ನಮ್ಗೆ ಏನಂತಂದ್ರೆ ಈ ಉಳಿದಂತಹ ಮಾಸ್ಟರ್ಸ್ಗೆ ಅದನ್ನ ಹೇಳಿಕ್ಕೆ ಸಾಧ್ಯ. ನಿನ್ನೆ ಹೇಳಿದ್ವಲ್ಲ ಮಾಸ್ಟರ್ಸ್, ಈ ಗುಡಾಕೇಶದ ಬಗ್ಗೆ ಮೇಡಮ್ ಅವ್ರು, ಸಾವಿತ್ರಿ ಮೇಡಮ್ ಅವ್ರು ಹೇಳಿದ್ರಲ್ಲ, ಹಾಗೆ ನಾವೇನಂತಂದ್ರೆ ಫಸ್ಟ್ ನಾವು ಮಾಡ್ಬೇಕು ಅದನ್ನ. ನಾವ್ ಯಾರಿಗೂ ಈಗ ಒಂದ್ಸಾರಿ ಹೇಳ್ತೀವಿ ಧ್ಯಾನಕ್ ಬರ್ರಿ ಅಂತ ಹೇಳಿ, ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಕರ್ಮಾನುಸಾರ ಆ ಕರ್ಮ ಕಳೆದಿದ್ರೆ ಅವರು ಬರ್ತಾರೆ, ಇಲ್ದೇ ಇದ್ರೆ ಇಲ್ಲ. ಆದ್ರೆ ಹೇಳುವ ಕರ್ತವ್ಯನ ನಾವು ಬೀಜವನ್ನ ಹಾಕಿದ್ರೆ ಒಂದಿಲ್ಲ ಒಂದು ದಿನ ಅವರಲ್ಲಿ ಏನಾಗುತ್ತೆ, ಅದು ಮೊಳಕೆ ಒಡೆದು ಅವರಲ್ಲೂ ಕೂಡ ಆ ಥಾಟ್ ನಾವು ಹಾಕ್ಬಿಟ್ಟಿದ್ದೀವಿ ಶಕ್ತಿ ಅನ್ನೋದು, ಅದು ನಿಜವಾಗ್ಲೂ ಒಂದಿಲ್ಲ ಒಂದಿನ ಮ್ಯಾನಿಫೆಸ್ಟ್ ಆಗುತ್ತೆ. ಆದ್ರೆ ನಾವೇನು ಅಂತಂದ್ರೆ ನಮ್ಮ ಒಂದು ಜೀವನ ಶೈಲಿ ಅವ್ರಿಗೆ ಉದಾಹರಣೆ ಆಗ್ಬೇಕು. ನಾವು ಈ ಸಮಯವನ್ನ ಎಷ್ಟೊಂದು ಸದುಪಯೋಗ ಮಾಡ್ಕೊಂಡು ಜ್ಞಾನವನ್ನ ತುಂಬಿಕೊಳ್ತಾ ಇದ್ದೀವಿ. ಎಷ್ಟೊಂದು ಅವರಷ್ಟೇ ಸಮಸ್ಯೆಗಳು ನಮಗೂ ಇದ್ರೂ ಕೂಡ ಆ ಸಮಸ್ಯೆಗಳನ್ನ ನಾವು ಒಂದು ಸ್ಥಿತಿ ಅಂತ ನೋಡ್ತಾ ಇದ್ದೀವಿ. ಅವರಾಗೆ 24 ಗಂಟೆಗಳಲ್ಲಿ ಕೆಲವು ಗಂಟೆಗಳನ್ನ ನಮ್ಮ ಆತ್ಮದ ಅಭಿವೃದ್ಧಿಗಾಗಿ ನಾವು ಮೀಸಲಿಟ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಗೆ ಸೆಲ್ಫ್ ಅಪ್ರಿಶಿಯೇಷನ್ ಇರ್ಬೇಕು. ಯಾಕೆ ಅಂತಂದ್ರೆ ನಮ್ಮನ್ನ ನಾವು ಗೌರವಿಸಿದಾಗ ಮಾತ್ರ ನಾವು ಇತರರಿಗೂ ಗೌರವ ಕೊಡ್ಲಿಕ್ಕೆ ಸಾಧ್ಯ. ನಮ್ಮನ್ನ ನಾವು ಪ್ರೀತಿಸಿದಾಗ ಇತರರಿಗೆ ನಾವು ಪ್ರೇಮವನ್ನ ಹಂಚ್ಲಿಕ್ಕೆ ಸಾಧ್ಯ. ಅವ್ರು ಹೇಳ್ತಿದ್ದಾರೆ, ನೀವು ಯಾರ ಜೊತೆ ಮಾತಾಡದೇ ಇದ್ರೂ ಪರವಾಗಿಲ್ಲ, ಬಟ್ ನಮ್ಮಲ್ಲಿರೋ ಪ್ರಕಂಪನಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೇಕು. ಈಗ ಒಬ್ರು ಯಾರೋ ನನ್ ಜೊತೆ ಮಾತಾಡೋದ್ ಬಿಟ್ರು ಅಂದ ತಕ್ಷಣ ನಾನೊಂದು ಕಡಿಮೆ ಪ್ರಕಂಪನಕ್ಕೆ ಲೋ ಎನರ್ಜಿ ಫೀಲ್ ಮಾಡಬಾರ್ದು. ಯಾರೋ ನನ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ಬಿಟ್ಟು ನಾವು ಉನ್ನತವಾದ ಪ್ರಕಂಪನಗಳನ್ನ ಇರ್ಬಾರ್ದು. ಅಂದ್ರೆ ಬ್ಯಾಲೆನ್ಸ್ ಸ್ಟೇಟ್ ಇರ್ಬೇಕು ಮಾಸ್ಟರ್ಸ್. ಯಾರು ಮಾತಾಡ್ಸ್ಲಿ ಬಿಡ್ಲಿ, ಬಟ್ ನನ್ ಸೆಲ್ಫ್ ಜವಾಬ್ದಾರಿ ಏನಂತಂದ್ರೆ ನನ್ನನ್ನ ನಾನು ಯಾವಾಗ್ಲೂ ಉನ್ನತ ಪ್ರಕಂಪನಲ್ಲೇ ಇಟ್ಕೋಬೇಕು. ಯಾಕೆ ಅಂತಂದ್ರೆ ನನ್ನ ಒಂದು ಆರಾದಿಂದ ಒಂದು ಶಕ್ತಿ ಹೊರಗೆ ಹೋಗ್ತಾ ಇರುತ್ತೆ, ಅದು ಮತ್ತೊಬ್ಬರಿಗೆ ಹರಡ್ತಾ ಇರುತ್ತೆ. ನಾನು ಒಂದ್ ವೇಳೆ ಆ ಒಂದು ಕಡಿಮೆ ಪ್ರಕಂಪನಗಳನ್ನ, ಈಗ ನಾನು ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ,
ದುಃಖ ಮಾಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ನಾನಷ್ಟೇ ಹಾಳಾಗೋದಿಲ್ಲ, ಮಾಸ್ಟರ್ಸ್ ನನ್ ಸುತ್ತಮುತ್ತ ಇರೋರು ಹಾಕ್ತಾರೆ. ಅವರಿಂದ ಮತ್ತೆ 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 ಆ ಎನರ್ಜಿ ಸ್ಪ್ರೆಡ್ ಆಗ್ತಾ ಆಗ್ತಾ ಮತ್ತೆ ಭೂಮಿಯ ಒಂದು ವಾತಾವರಣ, ಬ್ರಹ್ಮಾಂಡದ ವಾತಾವರಣವನ್ನ ನಾವು ಕೆಡಿಸ್ದಾಗ ಆಗತ್ತೆ. ಹಾಗಾಗಿ ಫಸ್ಟ್ ನಾವೇನ್ ಮಾಡ್ಬೇಕಂತಂದ್ರೆ ನಮ್ಮನ್ನೇ ನಾವು ಕರೆಕ್ಟ್ ಆಗಿ ಇಟ್ಕೋಬೇಕು ಅಂತ ಅವರು ನಮ್ಗೆ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ನಮ್ ಜವಾಬ್ದಾರಿ ಏನಂತಂದ್ರೆ ನಮ್ಮನ್ನ ನಾವು ಸರಿಯಾಗಿ ಇಟ್ಕೊಳ್ಳೋದು. ನಿಮ್ಮ ಪ್ರತಿಭಾ ಪ್ರದರ್ಶನ ಅವಶ್ಯಕತೆ ಯಾವ ಪ್ರದೇಶದಲ್ಲಿರುತ್ತದೆಯೋ ಆ ಪ್ರದೇಶಗಳಿಗೆ ನೀವು ಅತ್ಯಂತ ಸಹಜವಾಗಿ ಸೇರಿಕೊಳ್ಳುತ್ತೀರಿ. ಆ ಕಾರಣಗಳಿಂದಲೇ ಇಂದು ಎಷ್ಟೋ ಜನ ಕಾಂತಿ ಕುಟುಂಬಿಕರು ಅಮೆರಿಕ ಸಂಯುಕ್ತ ರಾಷ್ಟ್ರಗಳಲ್ಲಿ ಜನ್ಮಿಸಿದ್ದಾರೆ. ಸ್ವೇಚ್ಛಾಪೂರ್ವತ್ವ ವಾತಾವರಣದಲ್ಲಿಯೇ ನೀವು ಜೀವಿಸುತ್ತಿರುವಿರಿ ಎಂದುಕೊಳ್ಳುತ್ತಾ ಇರಬಹುದು. ಮಾಸ್ಟರ್ಸ್, ನಿಜವಾಗ್ಲೂ ನಮ್ಮ ಅವಶ್ಯಕತೆ, ನಮ್ಮ ಜ್ಞಾನದ ಅವಶ್ಯಕತೆ, ನಮ್ಮ ಚೈತನ್ಯದ ಅವಶ್ಯಕತೆನ ನಾವು ಅಂದ್ರೆ ಅದರ ಪ್ರಮಾಣವನ್ನ ಹೆಚ್ಚು ಮಾಡ್ಕೊಳ್ತಾ ಹೋದಾಗೆ ಯೂನಿವರ್ಸ್ ನಮ್ಗೆ ಜವಾಬ್ದಾರಿಗಳನ್ನ ಕೊಡ್ತಾ ಹೋಗುತ್ತೆ. ಅದನ್ನ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಚೈತನ್ಯ ಮಟ್ಟದ ಅನುಸಾರ ನಮ್ಗೆ ಯಾವ ಒಂದು ಜವಾಬ್ದಾರಿ ಬರ್ಬೇಕೋ ಅದು ಬಂದೇ ಬರುತ್ತೆ. ಹಾಗಾದ್ರೆ ಎಷ್ಟೋ ಕಾಂತಿ ಲೋಕದ ಮಾಸ್ಟರ್ಸ್ಗಳು ಅಮೆರಿಕದಲ್ಲಿ ಜನ್ಮವನ್ನ ತೆಗೆದುಕೊಳ್ತಿದಾರಂತೆ. ಅಂದ್ರೆ ಅವರು ತಮ್ಮ ಕಾಂತಿಯನ್ನು ಸಂಪೂರ್ಣವಾಗಿ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಅಲ್ಲಿ ಏನ್ ಮಾಡ್ತಿದಾರಂತೆ ಅಂದ್ರೆ ಹೋಗಿ ಅದೇ ಒಂದು ಪ್ರೇಮ ಕಂಪನಗಳನ್ನ ಅಲ್ಲಿ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಪ್ರೇಮ ತತ್ವವಾಗ್ಲಿ, ಈ ಒಂದು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಭಾವನೆ ಆಗ್ಲಿ ಇರದೆ ಕೇವಲ ಒಂದು ಏನಂತ ಹೇಳ್ತೀವಲ್ಲ, ಒಂದು ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಯಾವುದೇ ಒಂದು ಇದಕ್ಕೆ ಬಲಿಯಾಗದೆ ಕೇವಲ ವ್ಯವಹಾರಿಕವಾಗಿ ಅವ್ರು ಬದುಕ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಪ್ರಕಂಪನಗಳು ಅಲ್ಲಿ ಅವಶ್ಯಕತೆ ಇರೋದ್ರಿಂದ ಎಷ್ಟೋ ಕಾಂತಿ ಲೋಕದ ಮಾಸ್ಟರ್ಸ್ಗಳು ಅಲ್ಲಿ ಜನ್ಮ ತೆಗೆದುಕೊಂಡು ಆ ಪ್ರೇಮ ಪ್ರಕಂಪನಗಳನ್ನ ಅಲ್ಲಿ ಹರಡಿಸ್ತಿದಾರಂತೆ. ನಮಗೂ ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಅವಶ್ಯಕತೆ ಎಲ್ಲಿರುತ್ತೋ ನೀವು ಖಂಡಿತ ಅಲ್ಲಿ ಹೋಗಿ ಸೇರ್ತೀರಾ ಅಂತ ಅವರು ಹೇಳ್ತಿದ್ದಾರೆ. ಸ್ವೇಚ್ಛಾಪೂರಿತ ವಾತಾವರಣದಲ್ಲಿ ನೀವು ಜೀವಿಸುತ್ತಿರುವಿರೆಂದು ಅಂದುಕೊಳ್ಳುತ್ತಾ ಇರಬಹುದು, ಆದರೆ ವಾಸ್ತವವಾಗಿ ಎಷ್ಟೋ ಸಂಕ್ಲಿಷ್ಟವಾದ ನಿಯಂತ್ರತ್ವ ಮುಂದುವರಿಯುತ್ತಿರುವ ಪ್ರಯೋಗಗಳಲ್ಲೇ ನೀವಿದ್ದೀರಿ. ಅಮೆರಿಕ ಸಂಯುಕ್ತ ರಾಷ್ಟ್ರಗಳಲ್ಲಿ ಹೊರಗೆ ಯಾವ ಮಾತ್ರವೂ ಕಾಣಿಸದ ವಿಶೃಂಭಲ ನಿಯಂತ್ರತ್ವವು ಸಾಗುತ್ತಿದೆ. ತಮ್ಮ ಪರಿಸ್ಥಿತಿಯಲ್ಲಿ ಏನೋ ಲೋಪ ಇದೆ ಎಂಬ ಸಾಮೂಹಿಕ ಜ್ಞಾನವು ಅಮೆರಿಕ ಸಂಯುಕ್ತ ರಾಷ್ಟ್ರಗಳಿಗೆ ಇನ್ನೂ ಏರ್ಪಾಡಾಗಿಲ್ಲ. ಇದಕ್ಕೆ ಮುನ್ನದ ಸೋವಿಯತ್ ನಿಯಂತ್ರಣಕ್ಕಿಂತಲೂ ಹೆಚ್ಚು ಪಾಲು ನಿಯಂತ್ರಣವೇ ಅಮೆರಿಕ ಸಂಯುಕ್ತ ರಾಷ್ಟ್ರಗಳಲ್ಲಿ ಇಂದು ಮುಂದುವರಿಯುತ್ತಿದೆ. ಮಾಸ್ಟರ್ಸ್, ಇಲ್ಲಿ ಏನು ಅಂತಂದ್ರೆ ಅವರು ನಾವು ಯಾಕೆ ಈ ರೀತಿ ಮತ್ತೊಬ್ಬರ ಒಂದು ಅಡಿಯಾಳಾಗಿ ಬದುಕ್ತಾ ಇದ್ವಿ, ಈ ರೀತಿ ಯಾಕೆ ಬದುಕ್ತಾ ಇದೀವಿ ಅನ್ನೋ ಯೋಚನೆ ಕೂಡ ಅವ್ರು ಬರಲಾರದಂತ ಸ್ಥಿತಿಯಲ್ಲಿದ್ದಾರಂತೆ. ಹಾಗಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಜ್ಞಾನ, ನಮ್ಮ ಅವ್ರ ಆತ್ಮಜ್ಞಾನ ಅವ್ರಿಗೆ ಅವಶ್ಯಕತೆ ಇರೋದ್ರಿಂದ ಅಲ್ಲಿ ಆ ಒಂದು ಕಾಂತಿ ಲೋಕದ ಮಾಸ್ಟರ್ಸ್ ಆ ಕಾರ್ಯವನ್ನ ಅಲ್ಲಿ ಮಾಡ್ತಿದಾರಂತೆ. ಈ ವ್ಯವಸ್ಥೆಯು ನಾಶವಾಗಿ ತೀರುತ್ತದೆ. ಅನೀತಿ ಬೇರು ಬಿಟ್ಟಿರುವ, ಕೆಲಸ ಮಾಡದೆ ಜೀವನ ಸಾಗಿಸುತ್ತಿರುವ ಮತ್ತು ಭೂಮಿಯನ್ನು ಗೌರವಿಸಿದ ಈ ವ್ಯವಸ್ಥೆ ಪತನವಾಗಿ ತೀರುತ್ತದೆ. ಅಂತಹ ಬದಲಾವಣೆಗಳು ನಡೆದೇ ನಡೀತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕಾಗಿ ಚೈತನ್ಯದಲ್ಲಿ ಬದಲಾವಣೆ ಬರಬೇಕು. ದೈವಿಕ ಪ್ರಣಾಳಿಗಳಲ್ಲಿನ ಒಂದು ಅಂಶವು ಇದೆ. ಈ ಬದಲಾವಣೆ ಸಂಭವಿಸಬಲ್ಲ ಸಮಯವಿದೆ ಆಗಿದೆ. ಭೌತಿಕ ವಿಷಯಗಳ ಮೇಲೆ ವಿಪರೀತ ವ್ಯಾಮೋಹ, ಭೂಮಿಯ ಸುತ್ತಲೂ ಇರುವ ಲೋಕಗಳ ಕುರಿತು ಯಾವ ಮಾತ್ರವೂ ತಿಳಿಯದೇ ಇರುವುದು ಪ್ರಸ್ತುತ ಪರಿಸ್ಥಿತಿಗಳಾಗಿವೆ. ಮಾಸ್ಟರ್ಸ್, ಇಲ್ಲಿ ಏನಂತಂದ್ರೆ ಒಂದು ದೈವಿ ಪ್ರಣಾಳಿಕೆ ಏನಿದೆಯಲ್ಲ, ಆ ಮೂಲ ಸೃಷ್ಟಿಕರ್ತನ ಪ್ರಣಾಳಿಕೆ ಎಲ್ಲರೂ ಕೂಡ ಚೈತನ್ಯ ಭರಿತರಾಗೇ ಇರ್ಬೇಕು ಅನ್ನೋದು. ಆ ಸಮಯ ಹೀಗೆ ಬಂದಿದೆ. ಚೈತನ್ಯ ಮೀನ್ಸ್ ಎಲ್ಲರೂ ಅವೇರ್ನೆಸ್ ಆಗಿರ್ಬೇಕು, ಎಲ್ಲರೂ ಜ್ಞಾನವಂತರಾಗಿರ್ಬೇಕು ಅಂತ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈ ಭೌತಿಕ ವಿಷಯಗಳ ವ್ಯಾಮೋಹ ನಮ್ಗೆ ತುಂಬಾ ಹೆಚ್ಚಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ಒಂದು ಭೌತಿಕ ವ್ಯಾಮೋಹಗಳಂತಂದ್ರೆ ಈ ಭೂಮಿ ಮೇಲೆ ನಾನ್ ಸುಖವಾಗಿ ಜೀವಿಸ್ಲಿಕ್ಕೆ ಏನ್ ಬೇಕು ಅನ್ನೋದು ಮಾತ್ರ ನನ್ನ ಒಂದು ಗಮನ ಅಲ್ಲಿದೆಯೇ ಹೊರತು ನಾನು ಭೂಮಿ ಸುತ್ತಲೂ ಎಷ್ಟೋ ಲೋಕಗಳಿದಾವೆ ಅನ್ನೋ ಅರಿವು ನಮ್ಗೆ ಸ್ವಲ್ಪ ಇಲ್ಲದೆ ನಾವು ಬದುಕ್ತಾ ಇದ್ದೀವಿ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಜವಾದ ಬೆಲೆಯನ್ನು ಗುರುತಿಸುವ ಜ್ಞಾನಕ್ಕಾಗಿ ಪ್ರಯತ್ನಗಳು ಜರಿಗೇ ತೀರಬೇಕು. ಮಾನವರು ತಮ್ಮ ಪೂರ್ತಿ ಸಾಮರ್ಥ್ಯಗಳನ್ನು ಗುರುತಿಸಬೇಕು. ಹಾಗಾಗಿ ನಾವೇನಂತಂದ್ರೆ ಆ ಬೆಲೆಯನ್ನ, ಅದಕ್ಕಿರುವ ಮೌಲ್ಯವನ್ನ ನಾವು ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾಸ್ಟರ್ಸ್, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ದೇವ್ರು ನಮ್ಗೆ ಏನಂತಂದ್ರೆ ಮೂಲ ಸೃಷ್ಟಿಕರ್ತ ಆಗ್ಲಿ, ಅವ್ರು ಅತಿ ಅಮೂಲ್ಯವಾದ ಕಣ್ಣುಗಳನ್ನ ಕೊಟ್ಟಿದ್ದಾರೆ. ನಾವ್ ಎಷ್ಟು ಜನ ಆ ಕಣ್ಣುಗಳನ್ನ ಎಷ್ಟು ಸುರಕ್ಷಿತವಾಗಿ ಇಟ್ಕೊಳಿಕ್ಕೆ, ಅದ್ರ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳಿಕ್ಕೆ ಒಳ್ಳೆ ಆಹಾರ ಸೇವನೆ ಮಾಡ್ತೀವಿ. ಅದಕ್ಕೆ ಒಳ್ಳೆ ಒಂದು ಎನರ್ಜಿ ಬೇಕಂತಂದ್ರೆ ಪ್ರಕೃತಿಯಲ್ಲಿ ಹಸಿರನ್ನ ನೋಡ್ಬೇಕು. ಆ ಹಸಿರನ್ನ ನಾವು ಕಣ್ಣುಗಳಿಗೆ ಎಷ್ಟು ತೋರಿಸ್ತಾ ಇದ್ದೀವಿ.
ಆ ಕಲರ್ಫುಲ್ ಫ್ರೂಟ್ಸ್ಗಳನ್ನ ತರಕಾರಿಗಳನ್ನ ಎಷ್ಟು ಜನ ತಿಂತಿದ್ದೀವಿ. ಅದ್ರ ಜೊತೆಗೆ ಆ ಕಣ್ಣಿಗೆ ಬೇಕಾದಂತ ಆನಂದ, ಆ ಒಂದು ಒಳ್ಳೆ ಅಂಶಗಳಾಗಿರ್ಬೋದು, ಓದುವುದಾಗಿರ್ಬೋದು, ಅದೇ ರೀತಿ ಒಳ್ಳೆಯದನ್ನ ನೋಡೋದಾಗಿರ್ಬೋದು, ಎಷ್ಟು ಜನ ಕೊಡ್ತಿದೀವಿ ಮಾಸ್ಟರ್ಸ್. ಇದು ಬೆಲೆ ಬಾಳುವ ಕಣ್ಣುಗಳನ್ನ ಕೊಟ್ಟಿರುವಂತ ಭಗವಂತ. ಆ ಭಗವಂತನ ಕಣ್ಣುಗಳಿಗೆ ನಾವ್ ಏನ್ ಮಾಡ್ತಾ ಇದೀವಿ, ಇದನ್ನ ಯಾರು ನಾವು ಗಮನ ಕೊಡದೆ ನಿಜವಾಗ್ಲೂ ಕಣ್ಣಿಗೆ ಹೊರಗಿನ ಅಲಂಕಾರ ಮಾಡ್ತಾ ಇದ್ವಿ. ಅಂದ್ರೆ ಅವಕ್ಕೆ ಏನೋ ಒಂದು ಹಚ್ಚೋದ್ರ ಮುಖಾಂತರ ಅಥವಾ ಮಾಸ್ಟರ್ಸ್ ಇಲ್ಲಿ ಏನ್ ಅನ್ಕೋಬೇಡ್ರಿ. ಮತ್ತೆ ಅದಕ್ಕೆ ನಾವು ಹೊರಗಿನ ಅಲಂಕಾರವನ್ನೇ ಮಾಡ್ತಾ ಇದೀವಿ ಹೊರತು ಆ ಕಣ್ಣುಗಳನ್ನೇ ಸರಿಯಾಗಿ ನೋಡ್ಕೋಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಹಾಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಭೌತಿಕವಾಗಿಯೇ ನೋಡ್ತಾ ಇದ್ವಿ, ಆಂತರಿಕವಾಗಿ ಅಥವಾ ಈ ಭೂಮಿಯ ಆಚೆ ಇರುವ ಲೋಕಗಳಿಗೂ ಕೂಡ ನಾನು ಪ್ರಯಾಣಿಸಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ನಮ್ ಜವಾಬ್ದಾರಿಯನ್ನ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಅಂತವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವನನ್ನು ವಾಸ್ತವ ಅಂಶಗಳಿಂದ ದೂರ ಮಾಡುವ ರಾಜಕೀಯ ಕುತಂತ್ರಗಳೇ ಇಂದು ಅಮೆರಿಕ ಸಂಯುಕ್ತ ರಾಷ್ಟ್ರಗಳಲ್ಲಿ ಮುಂದುವರಿಯುತ್ತಿವೆ. ತೆರಿಗೆಗಳ ಭಾರವನ್ನು ಹೊರಲಾರದೆ ಮನುಷ್ಯರು ತಿರುಗಿ ಬೀಳುವ ದಿನಗಳು ಅತಿ ಸಮೀಪದಲ್ಲಿಯೇ ಇವೆ. ಮಾನವನ ಮೇಲೆ ಬಿಗಿಯುತ್ತಿರುವ ಹತೋಟಿಯ ಚರ್ಯಗಳು ಆತನ ಆಲೋಚನೆಗಳನ್ನು ಬೆಳೆಸಿ ಆತ್ಮ ಅವಲೋಕವನ್ನು ಮಾಡಿಕೊಳ್ಳುವ ಪರಿಸ್ಥಿತಿಗಳನ್ನು ಕಲ್ಪಿಸುತ್ತಿವೆ. ಮಾಸ್ಟರ್ಸ್ ಇಲ್ಲಿ ಏನೇ ಅಂತ ಹೇಳ್ತಿದ್ದಾರೆ ಅಂದ್ರೆ, ಅಮೆರಿಕದಲ್ಲಿ ರಾಜಕೀಯ ಕುತಂತ್ರಗಳು ನಡೀತಾ ಇದಾವೆ ಅಂತಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇತರೆ ದೇಶಗಳಿಗೆ ತೆರಿಗೆಯನ್ನ ಹಾಕ್ತಿದ್ದಾರೆ. ಎಕ್ಸಾಂಪಲ್ ಏನಂತಂದ್ರೆ, ನಮ್ಮಲ್ಲಿ ಇರುವಂತ ಜ್ಞಾನವಂತರನ್ನ ಬಳಸ್ಕೊಂಡು ವಸ್ತುಗಳನ್ನ ತಯಾರಿಸಿ ಆ ವಸ್ತುಗಳನ್ನ ಬೇರೆದವ್ರಿಗೆ ಕಳಿಸ್ಬೇಕಾದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಗಳನ್ನ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಅವ್ರು ಮಾಡುವಂತಹ ಒಂದು ಈ ಕರ್ಮಗಳನ್ನ ಅವರು ಖಂಡಿತವಾಗ್ಲೂ ಎಲ್ಲ ಜನರು ಅವ್ರ ಮೇಲೆ ತಿರುಗಿ ಬೀಳುವ ಪರಿಸ್ಥಿತಿ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಅವ್ರು ತಮ್ಮ ಆತ್ಮದ ಅವಲೋಕವನ್ನ ಮಾಡಿಕೊಳ್ಳುವ ಹಂತಕ್ಕೆ ಬರ್ತಾರೆ ಅಂತ. ಮಸಸ್ ಇತ್ತೀಚೆಗೆ ಒಂದು 3-4 ಡೇಸ್ ಹಿಂದ ಇದೊಂದು ಘಟನೆ ಕೂಡ ನಡೀತು. ಇದು ಆಕ್ಚುಲಿ ತುಂಬಾ ಹಳೆಯದಾಗಿ ಬರೆದಿರೋ ವಿಷಯ, ಆದ್ರೆ ಅದು ಪ್ರಸ್ತುತವಾಗಿ ನಡೀತಾನೆ ಬರ್ತಾ ಇದೆ. ಎಕ್ಸಾಂಪಲ್ ಅವ್ರು ಅಷ್ಟೊಂದು ನಾವು ಅಲ್ಲಿ ನಮ್ ಮ್ಯಾನ್ ಪವರ್ ಅನ್ನ, ನಮ್ಮ ಒಂದು ಜ್ಞಾನಿಗಳನ್ನ ಅಲ್ಲಿ ಕಳಿಸಿ ವಸ್ತುಗಳನ್ನ ತಯಾರಿಸಿದ್ರೆ ಅದೇ ವಸ್ತುಗಳನ್ನ ತುಂಬಾ ಟ್ಯಾಕ್ಸ್ ಹೇರಿ ನೀವು ಬಳಸ್ರಿ ಅಂತ ಬೇರೆ ಬೇರೆ ದೇಶಕ್ಕೆ ಕಳಿಸ್ತಿದ್ದಾರೆ. ಹಾಗಾಗಿ ಮೋದಿಜಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇತ್ತೀಚೆಗೆ ಅಲ್ಲಿ ಹೋಗ್ತಿರೋಂತ ಎಷ್ಟೋ ಫ್ಲೈಟ್ ಗಳನ್ನ ಕೂಡ ಅಲ್ಲಿ ಬಂದ್ ಮಾಡ್ಬಿಟ್ರು. ನಮ್ಮ ಒಂದಿಷ್ಟು ಜನರು ಹೋಗಿ ಅಲ್ಲಿ ಎಲ್ಲ ಮಾಡುವಂತದನ್ನ ಕೆಲ್ಸಗಳನ್ನ ಅವರು ತಡೆದ್ಬಿಟ್ರು. ಹೀಗೆ ಏನಾಗುತ್ತೆ ಅಂತಂದ್ರೆ, ಯಾರ ಅನ್ಯಾಯವನ್ನ ಮಾಡ್ತಾ ಇರ್ತಾರೋ ಅವರು ಆ ಅನ್ಯಾಯವನ್ನ ತಿರುಗಿ ಅಂದ್ರೆ ಆ ಅನ್ಯಾಯದ ವಿರುದ್ಧ ಜನ ದಂಗೆ ಹೇಳ್ತಾರೆ. ಅವಾಗ ಅವ್ರ ಏನಂತಂದ್ರೆ, ತಮ್ಮ ತಪ್ಪಿನ ಅರಿವಾಗಿ ಅವರು ಕೂಡ ಒಂದು ಆತ್ಮದ ಅವಲೋಕನವನ್ನ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವನು ತನ್ನ ಅಧೀನದಲ್ಲಿಡುವ ಪ್ರಯತ್ನಗಳಿಗೆ ನವೀನ ಸಾಂಕೇತಿಕ ಪರಿಜ್ಞಾನವು ಮಹಾ ಆಯುಧವಾಗಿ ತಯಾರಾಗಿದೆ. ನೀವು ಉಪಯೋಗಿಸುತ್ತಿರುವ ವಿನೋದ ಸಾಧನಗಳೆಲ್ಲವೂ ನಿಮ್ಮ ಕಂಪನಗಳ ಮೇಲೆ ಹತೋಟಿಯನ್ನು ಅತಿ ಸಮರ್ಥವಾಗಿ ಮಾಡುತ್ತಿವೆ. ನಿಮ್ಮ ಟೆಲಿವಿಷನ್ ಸೆಟ್ಟುಗಳನ್ನು ತೆಗೆದುಹಾಕಿರಿ. ಟೆಲಿವಿಷನ್ಗಳು ನಿಮ್ಮ ಚೈತನ್ಯದ ಮೇಲೆ ಎಷ್ಟು ದುಷ್ಪ್ರಭಾವವನ್ನು ಬೀರುತ್ತಿವೆ. ಮಾಸ್ಟರ್ಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮಾನವನನ್ನ ಅಧೀನದಲ್ಲಿಡುವ ಪ್ರಯತ್ನಗಳಿಗೆ ನವೀನ ಸಾಂಕೇತಿಕ ಪರಿಜ್ಞಾನವು ಮಹಾ ಆಯುಧವಾಗಿ ತಯಾರಾಗಿದೆ. ಅಂದ್ರೆ ನಾವು ಎಷ್ಟು ಎಷ್ಟು ನಮ್ಮನ್ನ ಬಿಡಿಸ್ಕೋಬೇಕು, ಈ ಮೋಹದಿಂದ ಮಾಯೆಯಿಂದ ಬಿಡಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದೀವೋ, ಅದೇ ರೀತಿ ಆ ಬ್ಲ್ಯಾಕ್ ಎನರ್ಜಿ ಕೂಡ ನಮ್ಮನ್ನ ಮತ್ತೆ ಆ ಮಾಯೆಯೊಳಗೆ ಸಿಗಿಸ್ಬೇಕು ಅಂತ ನಮ್ಗೆ ಏನ್ ಖುಷಿ ಕೊಡ್ತಾವೋ ಅಥವಾ ನಮ್ಮನ್ನೇ ನಾವು ಮರಿಲಿಕ್ಕೆ ಹೇಗ್ ಸಾಧ್ಯನೋ ಅಂತ ಹೊಸ ಹೊಸ ಟೆಕ್ನಾಲಜಿನ ತಯಾರಿಸಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಗೆ ಕೊಡ್ತಿದ್ದಾರೆ. ಎಕ್ಸಾಂಪಲ್ ಅವರೊಂದು ಟಿವಿ ಉದಾಹರಣೆ ಕೊಡ್ತಿದ್ದಾರೆ ಮಾಸ್ಟರ್ಸ್. ಅದು ನಮ್ಮ ಒಂದು ಕಂಪನಗಳನ್ನ ಎಷ್ಟೊಂದು ಇಂಬ್ಯಾಲೆನ್ಸ್ ಮಾಡ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಿಮ್ ಮನೆಯಲ್ಲಿರುವಂತ ಟಿವಿಗಳನ್ನೆಲ್ಲ ತೆಗೆದು ಹಾಕ್ಬಿಡ್ರಿ. ಯಾಕೆ ಅಂತಂದ್ರೆ ಅವು ನಮ್ಮ ಚೈತನ್ಯದ ಮಟ್ಟವನ್ನ ತುಂಬಾ ಕಡಿಮೆ ಮಾಡ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಜೀವನಗಳನ್ನೇ ಅವು ಶಾಸಿಸುತ್ತಿವೆ. ನಿಮ್ಮ ಆರೋಗ್ಯಗಳೊಂದಿಗೆ ಅವು ಆಟ ಆಡಿಕೊಳ್ಳುತ್ತಿವೆ. ನಿಮ್ಮನ್ನು ಬಲಹೀನರನ್ನಾಗಿಸುತ್ತಿವೆ. ಆದ್ದರಿಂದ ಡಾಕ್ಟರ್ಗಳು ಚೆನ್ನಾಗಿರುವರು. ನಿಮ್ಮ ಜೀವನಗಳು ಯಾಂತ್ರಿಕವಾಗಿ ಹತೋಟಿಲಿಗೆ ತರಲಾಗುತ್ತಿದೆ. ಗುಲಾಮಗಿರಿಯಲ್ಲಿ ನೀವು ಹೂತು ಹೋಗುತ್ತಿರುವಿರಿ. ಮಾಸ್ಟರ್ಸ್ ಆ ಬ್ಲ್ಯಾಕ್ ಎನರ್ಜಿ ಏನ್ ಮಾಡ್ತಿದಾವ ಅಂತಂದ್ರೆ, ನಮ್ ಎನರ್ಜಿಯನ್ನ ತೆಗೆದುಕೊಂಡು ತಮ್ಮ ಕಂಟ್ರೋಲ್ ಅಲ್ಲಿ ಇಡೋಕೋಸ್ಕರ ಅವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ, ಆ ರೀತಿ ಟೆಕ್ನಾಲಜಿಯಿಂದ ಇರುವಂತಹ ಮೋಜಿನ ವಸ್ತುಗಳನ್ನ ತಯಾರಿಸಿ ನಮ್ಗೆ ಮಹಾ ಆಯುಧವಾಗಿ ಕೊಡ್ತಾ ಇದ್ದಾರೆ. ತಮ್ಮ ಆಯುಧವನ್ನಾಗಿ ಅವರು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನೋಡ್ರಿ ಮಾಸ್ಟರ್ಸ್, ಮನುಷ್ಯ ನಿಜವಾಗ್ಲೂ ಆರಾಮಾಗಿರ್ಬೇಕಂತಂದ್ರೆ ಕೇವಲ ದುಡ್ಡುಗಳಿಂದ, ವಸ್ತುಗಳಿಂದ ಮಾತ್ರ ಸಾಧ್ಯ ಇಲ್ಲ. ಅವನು ಯಾವಾಗ ಆ ಪ್ರಕೃತಿಯೊಂದಿಗೆ ಬೆರಿತಾನೋ ಆವಾಗ ಮಾತ್ರ ಅವನು ಆರೋಗ್ಯವಾಗ್ಲಿಕ್ಕೆ ಸಾಧ್ಯ.
ಯಾವುದೇ ಮೆಡಿಸನ್ಸ್ ನಮ್ಮ ಆರೋಗ್ಯವನ್ನ ಆಯುಷ್ಯವನ್ನ ಅಂದ್ರೆ ಆರೋಗ್ಯವನ್ನ ಸುಧಾರಿಸಲು ಸ್ವಲ್ಪ ಪಾತ್ರ ವಹಿಸಿದ್ರೆ ನಮ್ಮ ಆಯುಷ್ಯವನ್ನ ಹೆಚ್ಚಿಸುವಂತ ಯಾವುದೇ ವಸ್ತುಗಳು ಆಗ್ಲಿ ಆ ಔಷಧಿ ಆಗ್ಲಿ ಇಲ್ಲ ಮಾಸ್ಟರ್ಸ್. ಆದ್ರೆ ನಿಜವಾಗ್ಲೂ ನಮ್ಮ ಆಯುಷ್ಯವನ್ನ ಹೆಚ್ಚಿಸ್ಕೊಳ್ಳೋದು ನಾವ್ ಯಾವಾಗ ಸಾಧ್ಯ ಅಂತಂದ್ರೆ ಪ್ರಕೃತಿ ಫ್ರೀ ಆಗಿ ಕೊಟ್ಟಿರುವಂತ ಸೂರ್ಯನ ಬೆಳಕಾಗಿರ್ಬಹುದು, ಆ ಒಂದು ಪ್ರಕೃತಿಯ ಹಸಿರು ಆಗಿರ್ಬೋದು, ಒಳ್ಳೆಯ ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಈ ಪಂಚಭೂತಗಳಾಗಿರ್ಬಹುದು, ಅದೇ ರೀತಿ ಉಪವಾಸ ಮಾಡುವುದಾಗಿರ್ಬೋದು, ಮೌನವಾಗಿರೋದು ಆಗಿರ್ಬೋದು, ಒಳ್ಳೆಯ ಒಂದು ಜ್ಞಾನವನ್ನ ಕೇಳೋದಾಗಿರ್ಬೋದು, ನಮ್ಮ ಆಂತರಿಕವಾಗಿ ನಾವೇ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳುವಂತ ಇವು ನಿಜವಾದ್ಗಿ ನಮ್ಮ ಆಯುಷ್ಯನ ಹೆಚ್ಚು ಮಾಡ್ಕೊಡ್ತವೆ ಹೊರತು ಯಾವುದೇ ಆಯುಷ್ಯವನ್ನ ಹೆಚ್ಚು ಮಾಡುವಂತಹ ಗುಳಿಗೆಗಳಾಗ್ಲಿ ಟ್ಯಾಬ್ಲೆಟ್ಸ್ ಗಳಾಗ್ಲಿ ಅಥವಾ ಇಂಜೆಕ್ಷನ್ ಆಗ್ಲಿ ಇಲ್ಲ. ಆದ್ರೆ ನಾವೇನ್ ಅನ್ಕೊಂಡಿದೀವಲ್ಲ ಅವೆಲ್ಲವುಗಳು ನಮ್ಮನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ನಮ್ಮ ಆಯುಷ್ಯದ ಜೊತೆನೆ ಅವು ಏನ್ ಮಾಡ್ತಾ ಇದಾವೆ, ಆಟ ಆಡ್ತಾ ಆಡ್ತಾ ನಮ್ಮ ಆರೋಗ್ಯವನ್ನ ಕೆಡಿಸ್ತಿದಾವೆ. ಇದರಿಂದ ಏನಂತಂದ್ರೆ ನಾವು ಬಲಹೀನರಾಗ್ತಿದೀವಿ. ಅದ್ರ ಜೊತೆಗೆ ಡಾಕ್ಟರ್ಗಳು ಚೆನ್ನಾಗಿರೋ ಕಾರಣ ಏನಂತಂದ್ರೆ ನಮ್ಮ ಆರೋಗ್ಯದ ಸ್ಥಿತಿ ಹದಗೆಟ್ಟಿರೋದು. ಅದನ್ನ ನಮ್ಮ ಯಾಂತ್ರಿಕವಾಗಿ ಅವ್ರು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಕಂಟ್ರೋಲಿಗೆ ತೆಗೆದುಕೊಳ್ತಾ ಇದ್ದಾರೆ. ಈ ಗುಲಾಮಗಿರಿಗೆ ನಾವೆಲ್ಲ ಹೋಗ್ಬೇಡ್ರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ 2019 ಅಲ್ಲಿ ಬಂದಿರುವಂತ ಕರೋನಾ, ಅದು ನಿಮ್ಗೆ ಎಲ್ಲ ಗೊತ್ತು. ನಾವೇನಂತಂದ್ರೆ ಕರೋನಾ ಬಂದ್ ಸತ್ತೋರ್ಗಿಂತ ಆ ವಿಷಯಗಳನ್ನ ಟಿವಿಯಲ್ಲಿ ಬರುವಂತ ವಿಷಯಗಳನ್ನ ನೋಡಿ ಭಯ ಪಟ್ಟು ಸತ್ತವ್ರೆ ಜಾಸ್ತಿ ಮಾಸ್ಟರ್ಸ್. ನಮ್ಮ ಆರೋಗ್ಯವಾಗಿರೋ ಉಸಿರಾಟವನ್ನ ನಾವು ಅವ್ರು ಯಾರೋ ಅಷ್ಟು ಸತ್ರು ಇಷ್ಟು ಸತ್ರು ಅಂದಾಗ ಮತ್ತೆ ನಮ್ಮ ಉಸಿರು ಹಾಗಾಗಿದ್ಯಾ ಅಂತ ಅಬ್ಸರ್ವ್ ಮಾಡಿ ಮಾಡಿ ಎಷ್ಟೋ ಜನ ಭಯದಿಂದನೇ ಸತ್ತೋಗ್ಬಿಟ್ರು. ಆಮೇಲೆ ಅವೇರ್ನೆಸ್ಗೆ ಎಲ್ಲಾ ಧ್ಯಾನಿಗಳು ಬಂದಾಗ ಟಿವಿಯನ್ನ ಅಲ್ಲಿ ಬರೋ ನ್ಯೂಸ್ ಅನ್ನ ನೋಡೋದು ನಿಲ್ಲಿಸ್ಬಿಟ್ರು. ಹೀಗಾಗಿ ಆ ಕೆಲವೊಂದಿಷ್ಟು ಟೆಕ್ನಾಲಜಿ ಏನಂತಂದ್ರೆ ನಮ್ಮನ್ನ ಅದ್ರ ಮುಖಾಂತರ ಆದ್ರೂ ಹತೋಟಿಗೆ ತೆಗೆದುಕೊಳ್ಳಿಕ್ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಮತ್ತೆ ನಮ್ಗೆ ಹೇಳ್ತಿದ್ದಾರೆ ಟೆಲಿವಿಷನ್ ಪರದೆ ಮೇಲೆ ಅಂದ್ರೆ ಟಿವಿ ಪರದೆ ಮೇಲೆ ನಾವು ಗಮನಿಸಲಾಗದಂತಹ ವೇಗದಲ್ಲಿ ಚಿತ್ರಗಳನ್ನು ಬದಲಾಯಿಸಿ ತೋರಿಸುವ ಒಂದು ಪದ್ಧತಿ ಇದೆ. ಅವುಗಳನ್ನು ಪಬ್ಲಿಮಿನಲ್ಸ್ ಎನ್ನುತ್ತಾರೆ. ಈ ಪ್ರಸಾರಗಳು ನಿಮ್ಮ ಸೂಕ್ತ ಮನಸ್ಸಿನ ಮೇಲೆ ಕೆಲಸ ಮಾಡುತ್ತವೆ. ಅತ್ಯಂತ ವೇಗದಲ್ಲಿ ಬರುವ ಚಿತ್ರ ಮಾಲಿಕೆಗಳು ನಮ್ಮ ಚೇತನಾ ಮನಸ್ಸಿನ ಮೇಲೆ ಯಾವ ಪ್ರಭಾವವನ್ನು ಬೀರದಿದ್ದರೂ ಸುಪ್ತ ಮನಸ್ಸಿಗೆ ಹತ್ತಿಸಿ ಇದನ್ನು ಆಲೋಚಿಸುವಂತೆ ಮಾಡುತ್ತವೆ. ಮಾಸ್ಟರ್ಸ್ ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ಟಿವಿಯಲ್ಲಿ ಬರುವಂತವು, ಈಗ ಎಕ್ಸಾಂಪಲ್ AI ಆಗಿರ್ಬೋದು, ಇತರೆ ಯಾವ್ದೇ ಆಗಿರ್ಬೋದು, ಇಲ್ಲಿ ಅವ್ರೊಂದ್ ಹೆಸರು ಕೊಟ್ಟಿದ್ರೆ ಪಬ್ಲಿಮಿನಲ್ಸ್ ಅಂತ ಹೇಳ್ಬಿಟ್ಟು. ಅವು ಏನಂತಂದ್ರೆ ವೇಗವಾಗಿ ಬಂದು ಆ ಪರ್ದೆ ಮೇಲಿಂದ ವೇಗವಾಗಿ ಹೋಗ್ತವೆ. ನಾವೇನ್ ಅನ್ಕೊಂಡಿರ್ತೀವಿ, ನಾವು ಈ ಭೌತಿಕ ಕಣ್ಣುಗಳಿಂದ ಅವನೊಂದು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಅನ್ಕೊಂಡಿರ್ತೀವಿ. ಬಟ್ ನಮ್ ಸೂಕ್ತ ಮನಸ್ಸು ಏನಿದೆ ಅಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುತ್ತೆ. ಅದನ್ನ ನೋಡಿದ್ಮೇಲೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕೇವಲ ಭೌತಿಕ ಕಣ್ಣುಗಳನ್ನ ನೋಡಿದ್ರೆ ನಾವೊಂದಿಷ್ಟು ಕೆಲವು ಸಮಯದಲ್ಲಿ ಮರ್ತು ಬಿಡ್ತೀವಿ. ಅದನ್ನೇ ನಾವು ಸಬ್ ಕಾನ್ಶಿಯಸ್ ಮೈಂಡ್ಗೆ ತೆಗೆದುಕೊಂಡ್ಬಿಟ್ರೆ ಅದು ನಮ್ಗೆ ಶಾಶ್ವತವಾಗಿ ಒಂದು ನೆನಪಾಗಿ ಉಳಿಯುತ್ತಲ್ಲ. ಅದನ್ನ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಪಬ್ಲಿಮಿನಲ್ಸ್ ಅನ್ನುವಂತಹ ಚಿತ್ರ ಮಾಲಿಕೆಗಳನ್ನ ಮಾಡಿ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಇನ್ವಾಲ್ವ್ ಆಗುವಂಗೆ ಮಾಡಿ ನಾವ್ ಯಾವಾಗ್ಲೂ ಅದ್ರ ಆಲೋಚನೆಯಲ್ಲಿ ಇರೋ ಹಾಗೇನೆ ಮಾಡ್ತಿದ್ದಾರೆ ಅಂತೆ. ಹಾಗಾಗಿ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಿಮ್ಮ ಸೂಕ್ತ ಮನಸ್ಸು ಚೇತನ ಮನಸ್ಸಿಗಿಂತ 9 ಪಟ್ಟು ಬಲವಾದುದು. ಆದ್ದರಿಂದ ಅದು ಆ ಪಬ್ಲಿಮೆಂಟ್ಸ್ ಗಳಿಂದ ಪ್ರಭಾವವಾಗಿ ನಮ್ಮ ಚೈತನ್ಯವನ್ನು ನಿಯಂತ್ರಿಸುತ್ತವೆ. ಇಂತಹ ಕಾರ್ಯಕ್ರಮಗಳು ಬಹುಮಟ್ಟಿಗೆ ಇತರ ಗ್ರಹವಾಸಿಗಳಿಂದ ತಲುಪುತ್ತಿರುವ ಪ್ರೇರಣೆಗಳಿಂದಲೇ ಭೂಮಿಯ ಮೇಲೆ ನಿರ್ಮಿಸಲ್ಪಡುತ್ತಿವೆ. ಆ ಕಾರ್ಯಕ್ರಮಗಳು ನಿಮ್ಮನ್ನು ಕಟ್ಟಿ ಹಾಕಿ ಜೀವದಿಂದ ಇರಿ, ಅಂದ್ರೆ ಸರಿಯಾದ ವೇಳೆಗೆ ಬನ್ನಿ, ಕಷ್ಟಪಟ್ಟು ಕೆಲಸ ಮಾಡಿ, ನಿಶಬ್ದವಾಗಿ ಇರಿ ಎನ್ನುವ ಪದಗಳಲ್ಲಿಯೇ ನಿಮ್ಮನ್ನು ನಿಯಂತ್ರಿಸುತ್ತಿವೆ. ಮಾಸ್ಟರ್ಸ್ ಆ ರೀತಿ ಪಬ್ಲಿಮೆನ್ಸ್ ಆಗಿ ಈ ರೀತಿ ಚಿತ್ರ ಮಾಲಿಕೆಗಳು ಬರ್ಲಿಕ್ಕೆ ಕಾರಣ ಏನಂತಂದ್ರೆ ಅವ್ರಿಗೆ ಬಂದಿರುವ ಒಂದು ಪ್ರೇರಣೆ. ಮಾಸ್ಟರ್ಸ್ ಯಾವ್ದೇ ಆಗ್ಲಿ ನಾವು ಮಾಡುವಂತ ಕೆಲಸ ನಮ್ಮನ್ನ ಶಾಂತ ರೀತಿಯಾಗಿಡ್ಬೇಕು. ಇಲ್ಲ ನಮ್ಮ ಮನಸ್ಸನ್ನ ಒಂದು ಯಾವಾಗ್ಲೂ ಒಂದು ನಮ್ಮ ಅಂದ್ರೆ ಕೈ ಹಿಡಿತದಲ್ಲೇ ಇರುವಂತದ್ದು ಇರ್ಬೇಕು. ಇದು ಮನುಷ್ಯನ ಒಂದು ನಿಜವಾದ ಉದ್ದೇಶ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಆ ತರ ಚಿತ್ರಗಳು ಬರ್ಲಿಕ್ ಕಾರಣ ಅವ್ರಿಗೆ ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿರ್ತಾರಲ್ಲ, ಆ ಬ್ಲ್ಯಾಕ್ ಎನರ್ಜಿ ಆಗಿರ್ಬೋದು, ಅಂತಹ ಎನರ್ಜಿಗಳು ಅವ್ರಿಗೆ ಪ್ರೇರೇಪಣೆ ಮಾಡ್ತಾವಂತೆ. ನೀವ್ ಇಂಥವುಗಳನ್ನ ಅವ್ರಿಗೆ ಆ ಒಂದು ಜ್ಞಾನವನ್ನ ತುಂಬಿಡ್ತಾರೆ, ನೀವ್ ಇಂಥವನ್ನ ನಿರ್ಮಾಣ ಮಾಡ್ರಿ ಅಂತ ಹೇಳ್ಬಿಟ್ಟು. ಅವು ಏನ್ ಮಾಡ್ತವೆ ಅಂತಂದ್ರೆ ನಮ್ಮನ್ನ ಯಾವಾಗ್ಲೂ ಒಂದಿಷ್ಟು ಶಬ್ದಗಳನ್ನ ಬಳಸ್ಬಿಟ್ಟು ನಮ್ಮನ್ನ ಅವ್ರ ಕಂಟ್ರೋಲ್ ಅಲ್ಲೇ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರಂತೆ.
ಒಂದು ಮನೆಯಲ್ಲಿ 2, 3, 4 ಟಿವಿ ಸೆಟ್ಗಳು ಇರುವು ಎಂದರೆ ಅದಕ್ಕೆ ಕಾರಣ ಅದನ್ನು ಮಾರುತ್ತಿರುವ ಜಾಣ್ಮೆ. ಪಬ್ಲಿಮಿನಲ್ಸ್ ನಿಮ್ಮನ್ನು ಏನೂ ಮಾಡುವುದಿಲ್ಲವೆಂದು ನೀವು ಅಂದುಕೊಳ್ಳಬಹುದು, ಆದರೆ ಅದು ಒಂದು ಭ್ರಮೆ ಮಾತ್ರ. ನಿಮ್ಮ ಕಂಪನಗಳನ್ನು ಅತ್ಯಂತ ಖಚಿತವಾದ ಕಾರ್ಯಕ್ರಮಗಳು ನಿಯಂತ್ರಿಸುತ್ತಿವೆ. ಮಾಸ್ಟರ್ಸ್ ನೋಡ್ರಿ, ಅವ್ರು ಹೇಳ್ತಿದ್ದಾರೆ ನಮ್ಗೆ, ನಾವೇನ್ ಅನ್ಕೊಳ್ತೀವಿ ಅವು ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಈಗ ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ಒಂದಿಷ್ಟು ಕಾರ್ಯಕ್ರಮ ಬರ್ತಾವ ಮಾಸ್ಟರ್ಸ್, ಅವುಗಳನ್ನ ನಾವು ನೋಡ್ಲಿಕ್ಕೆ ಅವಶ್ಯಕತೆನೇ ಇಲ್ಲ, ಆದ್ರೆ ಅವ್ನು ನೋಡದೇ ಇದ್ರೆ ನಮ್ಗೆ ಸಮಾಧಾನನೇ ಆಗೋದಿಲ್ಲ. ಆ ರೀತಿ ಕಂಪನಗಳನ್ನ ನಾವು ನಮ್ಮ ಒಂದು ಏನಂತಂದ್ರೆ ಶಕ್ತಿಯನ್ನ ಹಿಡಿದಿಟ್ಕೊಂಡ್ಬಿಡ್ತಾವೆ, ಅಷ್ಟು ಅಟ್ರಾಕ್ಟಿವ್ ಆಗಿರ್ತವೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಎಕ್ಸಾಂಪಲ್ ನಾವು ಓಪನ್ ಐ ಮೆಡಿಟೇಷನ್ ಮಾಡೋ ಉದ್ದೇಶ ಏನಂತಂದ್ರೆ, ಇಂಥ ಪಬ್ಲಿಮಿನಲ್ಸ್ ಆಗಿರ್ಬೋದು, ಇತರೆ ಅಟ್ರಾಕ್ಟಿವ್ ವಸ್ತುಗಳನ್ನ ನಾವು ನೋಡಿದಾಗೂ ಕೂಡ ನಾವೇನಂತಂದ್ರೆ ನಮ್ಮ ಪ್ರಕಂಪನಗಳು, ಭಾವನೆಗಳು ಏರ್ಪೇರ್ ಆಗ್ದಾಗೆ ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಿರೋದು. ನಿನ್ನೆ ಜಯಶ್ರೀ ಮೇಡಮ್ ಅವ್ರು ಹೇಳಿದ್ರಲ್ಲ ಮಾಸ್ಟರ್ಸ್, ಅವರು ಫಿಲ್ಮ್ ನೋಡ್ಲಿಕ್ಕೆ ಹೋಗಿದ್ರಂತೆ. ಆ ಫಿಲ್ಮ್ ಅಂದ ತಕ್ಷಣ ನವರಸಗಳು ಕೂಡ ಅದ್ರಲ್ಲಿ ಇರ್ತಾವ. ಬಟ್ ಅವ್ರು ಏನ್ ಮಾಡಿದ್ರು, ಆ ಒಂದು ಈಗ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಓಪನ್ ಐ ಮೆಡಿಟೇಷನ್ ಅನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಿದೀವಿ, ಆ ದಿವ್ಯ ಮಂಗಳ ದೃಷ್ಟಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನಾವು ಅನ್ಕೊಂಡಿವಿ ನಾವು ಏನೋ ಒಂದ್ ಮಾಡ್ತಾ ಇದೀವಿ ಅಂತ, ಬಟ್ ನಮ್ಮ ಆತ್ಮ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಅಂತಂದ್ರೆ ತುಂಬಾ ತುಂಬಾ ಪ್ರಭಾವಶಾಲಿಯಾಗಿದ್ದು. ನಾವೇನೋ ಕಾಟಾಚಾರಕ್ಕೆ ಓಪನ್ ಐ ಮೆಡಿಟೇಷನ್ ಮಾಡಿದ್ರೂ ಕೂಡ ನಮ್ ಸುಪ್ತ ಮನಸ್ಸು ಅದನ್ನ 100% ಅಕ್ಯುರೇಟ್ ಆಗಿ ಸ್ವೀಕರಿಸುತ್ತೆ. ಅದೇ ರೀತಿ ನಮ್ ಸೋಲ್ ಕೂಡ ಅದನ್ನ 100% ಅಕ್ಯುರೇಟ್ ಆಗಿ ಸ್ವೀಕರಿಸುತ್ತೆ. ಅದಕ್ಕೆ ಎಕ್ಸಾಂಪಲ್ ನೀನೆ ಜಯಶ್ರೀ ಮೇಡಮ್ ಹೇಳಿದ್ರಲ್ಲ ಮೇಡಮ್, ಅವ್ರು ಏನಂತಂದ್ರೆ ಆ ಓಪನ್ ಐ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ್ದಾರೆ, ಅದ್ರ ಜೊತೆಗೆ ಆ ಫಿಲ್ಮ್ ನೋಡ್ಬೇಕಾದ್ರೆ ಆ ನವರಸಗಳು ಇದ್ರೂ ಕೂಡ ಆ ಭಾವನೆಗಳ ಏರಿಳಿತಕ್ಕೆ ಬಲಿಯಾಗದೆ ತಮ್ಮ ದೇಹವನ್ನ ಆರಾಮದಾಯಕ ಸ್ಥಿತಿಯಲ್ಲಿಟ್ಟು, ಅಲ್ಲಿ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗದೆ, ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಅನ್ನೋದಕ್ಕಿಂತ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗದೆ, ಯಾವುದೇ ಭಾವನೆಗಳ ಇಂಬ್ಯಾಲೆನ್ಸ್ ಆಗದೆ ಕೇವಲ ಪ್ರೇಕ್ಷಕರಾಗಿ ನೋಡಿದ್ರು. ಆವಾಗ ಏನಾಯ್ತು ಅಂತಂದ್ರೆ, ನಮ್ಮ ಯಾವ ಪ್ರಕಂಪನಗಳು ಹೊರಗೆ ಹೋಗ್ಲಿಲ್ಲ, ನಮ್ಮ ಯಾವ ಶಕ್ತಿ ಮಟ್ಟವೂ ಅಲ್ಲಿ ಕಡಿಮೆ ಆಗ್ಲಿಲ್ಲ. ಅಲ್ಲಿ ಕಾಮಿಡಿ ಆಗಿರೋ ಸೀನನ್ನ ಕೂಡ ಏಕತಾ ಭಾವದಿಂದ ನೋಡಿದ್ರು. ಇನ್ನು ಅಲ್ಲಿ ಬರುವಂತ ಭಯದ ಸೀನ್ಗಳನ್ನು ಕೂಡ ಏಕತಾ ಭಾವದಿಂದ, ಅದೇ ರೀತಿ ಒಂದು ಇಂಥ ಸೀನ್ಗಳನ್ನ ನೋಡಿದ್ರು. ಅದ್ರ ಎಕ್ಸಾಂಪಲ್ ಏನಂತಂದ್ರೆ, ನಾವ್ ಈಗ ಏನ್ ಹೇಳ್ತಿದ್ದೀನಿ ಅಂದ್ರೆ ಮಾಸ್ಟರ್ಸ್, ನಾನು ಕೂಡ ಇಲ್ಲಿ ನಾವು ಓಪನ್ ಐ ಮೆಡಿಟೇಷನ್ ಮಾಡೋ ಉದ್ದೇಶ ಏನಂತಂದ್ರೆ, ಇಂಥ ಪ್ರಭಾವಗಳು ಕೂಡ ನಮ್ಮನ್ನ ಪ್ರಭಾವಿಸಬಾರ್ದು. ನಾವು ನಮ್ಮನ್ನ ಹಿಡಿತದಲ್ಲೇ ಇಟ್ಕೊಂಡಿದೀವಿ, ನಮ್ ಕಂಟ್ರೋಲ್ ನಮ್ಮ ಹತ್ರ ಇದೆ ಅನ್ನೋದಕ್ಕಿಂತ ಇದೊಂದು ಎಕ್ಸಾಂಪಲ್ ಮಾಸ್ಟರ್ಸ್. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇಂಥವುಗಳನ್ನ ನಮ್ಮ ಭಾವನೆಗಳನ್ನೇ ಅವ್ರು ತೆಗೆದುಕೊಂಡು ಒಂದೇ ಮನೆಯಲ್ಲಿ ಒಂದೊಂದು ರೂಮಿಗೆ ಒಂದೊಂದು ಟಿವಿಗಳನ್ನ ನಾವು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇದಕ್ ಕಾರಣ ನೋಡ್ರಿ ಮಾಸ್ಟರ್ಸ್, ಎಲ್ರು ನೋಡುವಂತಹ ಅಭಿಪ್ರಾಯಗಳಾಗ್ಲಿ ಭಾವನೆಗಳಾಗ್ಲಿ ಚೇಂಜ್ ಆಗಿರ್ತವೆ. ಈಗ ಒಬ್ರಿಗೆ ಒಂದು ಕಾರ್ಯಕ್ರಮನ ನೋಡಕ್ ಇಷ್ಟ ಆದ್ರೆ ಮತ್ತೊಬ್ರಿಗೆ ಒಂದ್ ಕಾರ್ಯಕ್ರಮ ನೋಡಕ್ ಇಷ್ಟ ಆಗತ್ತೆ. ಅವಾಗ ನಾವ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ, ಯಾಕಪ್ಪ ನಮ್ ಸಮಯಕ್ಕಾಗಿ ನಾವು ಇಷ್ಟೊಂದು ದುಡಿತಾ ಇದ್ದೀವಿ, ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ನಮ್ದೊಂದ್ ರೂಮಿಗೆ ನಮ್ದೊಂದ್ ಟಿವಿ ತಗೊಂಡು ನಮ್ದೇ ಭಾವನೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಅದೇ ರೀತಿ ಇನ್ನು ಹೀಗೆ ಮನೆಗೊಂದ್ 3-4 ಟಿವಿಗಳು ಬಂದಿದ್ರಿಂದ ನಮ್ಮ ಒಂದು ಭಾವನೆಗಳ ಎನರ್ಜಿ ಅವ್ರಿಗೆ ಆಹಾರ ಆಗ್ಬಿಟ್ಟಿದೆ. ಅದಕ್ಕಾಗಿ ಅವ್ರು ಹೇಳ್ತಿದ್ದಾರೆ, ನಿಮ್ಮ ವೇದನೆಗಳ ಭಾವನೆಗಳ ಪ್ರಕಂಪನಗಳೇ ಕೆಲವು ಜೀವಿಗಳಿಗೆ ಆಹಾರ ಎನ್ನುವ ವಿಷಯವನ್ನು ನಾವು ನಿಮಗೆ ಇದರ ಹಿಂದೆ ಹೇಳಿದ್ದೇವಲ್ಲವೇ. ಟಿವಿ ಕಾರ್ಯಕ್ರಮಗಳನ್ನು ನೋಡುತ್ತಿರುವ ಅನೇಕ ಕೋಟಿ ಜನರಿಂದ ಉತ್ಪನ್ನವಾಗುತ್ತಿರುವ ಸಾಮೂಹಿಕ ಪ್ರಕಂಪನೆಗಳು ಎಷ್ಟು ಆಹಾರವನ್ನು ವಿಶ್ವದ ಒಳಗೆ ಕಳುಹಿಸುತ್ತಿವೆಯೋ ಎಂದು ಒಂದು ಬಾರಿ ಆಲೋಚಿಸಿರಿ. ಇತರ ಗ್ರಹವಾಸಿಗಳು ತಮ್ಮ ಆಹಾರಕ್ಕಾಗಿ ಭೂಮಿಯ ಮೇಲೆ ಯುದ್ಧಗಳನ್ನೇ ಸೃಷ್ಟಿ ಮಾಡಬೇಕಿಲ್ಲ, ಕೇವಲ ಚಲನಚಿತ್ರಗಳನ್ನು ನಿರ್ಮಿಸಿದರೆ ಸಾಕು. ಮಾಸ್ಟರ್ಸ್, ಇಲ್ಲಿ ಏನಂತಂದ್ರೆ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ಆಗ್ಲೇ ಹೇಳ್ದಾಗೆ ಭೂಮಿ ಮೇಲೆ ಅನುಭವಕ್ಕಾಗಿ ಆ ಒಂದು ಬ್ಲ್ಯಾಕ್ ಎನರ್ಜಿ ಅಂದ್ರೆ ಲೋ ಮಟ್ಟದಲ್ಲಿರುವಂತ ಎನರ್ಜಿ ಕೂಡ ಇಲ್ಲಿದೆ. ಅದೇ ರೀತಿ ನಾವು ಕೂಡ ಇದೀವಿ. ಇಲ್ಲಿ ಏನಂತಂದ್ರೆ ಎನರ್ಜಿಗಾಗಿ ಹೋರಾಟ ಪ್ರತಿ ಕ್ಷಣನೂ ನಡೀತಾ ಇರುತ್ತೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರಿಗೆ ಆಹಾರ ಏನಂತಂದ್ರೆ ನಮ್ ಭಾವನೆಗಳಲ್ಲಿ ಇಂಬ್ಯಾಲೆನ್ಸ್ ಆಗೋದು. ಆಲ್ಮೋಸ್ಟ್ ನಾವು ಲೋ ಫ್ರೀಕ್ವೆನ್ಸಿಗೆ ಹೋದ್ರೆ ಸಾಕು, ನಮ್ ಭಾವನೆಗಳೇ ಅವ್ರಿಗೆ ಆಹಾರ ಅಂತ ಅವ್ರಿಗೆ ಗೊತ್ತು. ಅವರು ಅದಕ್ಕಾಗಿ ಯುದ್ಧಗಳನ್ನ ಮಾಡಿ ಅದರಿಂದ ಬರೋ ದುಃಖವನ್ನ ಬಂದಾಗ ಅವ್ರಿಗೆ ಆಹಾರ ಆಗೋದೇನ್ ಬೇಕಾಗಿಲ್ಲ. ಒಂದು ಸಾದಾ ಸೀದಾ ಫಿಲ್ಮ್ ಅನ್ನ ನಿರ್ಮಾಣ ಮಾಡಿಕೊಟ್ಟು ನಾವು ಅಲ್ಲಿ ಇರುವಂತಹ ಒಂದು ಥಿಯೇಟರ್ ನಲ್ಲಿ ಒಂದು 100 ಜನ ಇದ್ರೆ ಸಾಕು, ಆ 100 ಜನ ದುಃಖದ ಭಾವನೆಯನ್ನ ಅನುಭವಿಸಿದ್ರೆ ಅದು ಅವ್ರಿಗೆ ಆಹಾರ ಆಗ್ಬಿಡುತ್ತೆ.
ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಕೂಡ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಬೋದು ಮಾಸ್ಟರ್ಸ್. ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಭಾವನೆಗಳು ಲೋ ಆಗುವಂತಹ ಒಂದು ಸಿಚುವೇಶನ್ ಆಗ್ಲಿ, ಚಲನಚಿತ್ರಗಳಾಗ್ಲಿ, ಇಮೇಜಸ್ನಾಗ್ಲಿ ಸೃಷ್ಟಿ ಮಾಡುವಂತಹ ಮನುಷ್ಯರನ್ನ ಒಂದು ಬ್ಯಾಲೆನ್ಸ್ಗೆ ಯಾರು ಹೋಗ್ತಾರೋ, ಆ ಒಂದು ಎನರ್ಜಿಗೆ ಯಾರು ಬ್ಯಾಲೆನ್ಸ್ ಆಗ್ತಾರೋ ಅವ್ರು ಹಿಡ್ಕೊಂಡ್ಬಿಟ್ಟು ಅದೇ ರೀತಿ ಒಂದು ಫಿಲ್ಮ್ಗಳನ್ನ ತಯಾರಿಸಿ ಇಲ್ಲಿ ಕಳಿಸ್ತಿದಾರಂತೆ. ನಾವು ಆ ಒಂದು ಥಿಯೇಟರ್ ನಲ್ಲಿ ಕುಂತ 100 ಜನ ದುಃಖ ಅನುಭವಿಸಿದಾಗ 100 ಜನದ ಶಕ್ತಿ ಅವ್ರಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ರೇಡಿಯೋ ಕಾರ್ಯಕ್ರಮಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ಇವುಗಳನ್ನ ಏನ್ ಹೇಳ್ತಿದ್ದಾರೆ ಅಂದ್ರೆ, ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳಬೇಡಿರಿ, ಟಿವಿಗಳನ್ನು ನೋಡಬೇಡಿರಿ, ವಾರ್ತಾ ಪತ್ರಿಕೆಗಳನ್ನು ಕೂಡ ಓದುವುದನ್ನು ನಿಲ್ಲಿಸಿರಿ. ಇದರಿಂದ ನಿಮ್ಮ ಶರೀರದ ಕಂಪನಗಳನ್ನು ಪ್ರೇರೇಪಿಸುವುದನ್ನು ನಿಲ್ಲಿಸಬಹುದು. ಅಂದು ನೀವು ಅಲ್ಲೋಲ ಕಲ್ಲೋಲವಾಗಿರುವ ಮಾನಸಿಕ ಪರಿಸ್ಥಿತಿಗಳಿಂದಲೂ, ವೇದನೆಗಳಿಂದಲೂ, ವ್ಯಾಮೋಹಗಳಿಂದಲೂ, ಆಂದೋಲನಗಳಿಂದಲೂ ವಿಮುಕ್ತಿ ಹೊಂದುವಿರಿ. ನಿಮ್ಮ ಮನಸ್ಸು ನಿರ್ಮಲವಾಗುತ್ತದೆ. ನಿಮ್ಮ ಅಂತರಂಗದಲ್ಲಿನ ಮಾತುಗಳನ್ನು ಆಗಲೇ ನೀವು ಕೇಳಬಲ್ಲಿರಿ. ಭೂಮಿಯ ಮೇಲೆ ಸರಿಯಾಗಿ ಜೀವಿಸಲಿಕ್ಕೆ ಆಗುತ್ತದೆ. ನೀವು ಎಂದಿಗೂ ದಾರಿ ತಪ್ಪುವುದಿಲ್ಲ. ಎಷ್ಟು ಪ್ರಶಾಂತತೆಯಿಂದ ನೀವು ಇದ್ದರೆ ಅಷ್ಟು ಒಳ್ಳೆಯದಾಗುತ್ತದೆ. ಮಾಸ್ಟರ್ಸ್, ಹಾಗಾಗಿ ನಾವೇನಂತಂದ್ರೆ ನಮ್ಮನ್ನ ಒಂದು ಆತ್ಮದ ಉದ್ದೇಶ ಏನಂತಂದ್ರೆ, ಆತ್ಮ ಉನ್ನತ ಸ್ಥಿತಿಗೆ ಹೋಗೋದಕ್ಕೋಸ್ಕರ ಮಾತ್ರ ನಾವು ಭೂಮಿಗೆ ಬಂದಿದೀವಿ. ಭೂಮಿ ಮೇಲೆ ಬಂದು ಅವಶ್ಯಕತೆ ಇರುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಜೀವನವನ್ನ ಮಾಡ್ಬೇಕು. ಬಟ್ ಜೀವನವನ್ನೇ ನಾವು ಅದಕ್ಕೋಸ್ಕರ ಕೊಡ್ಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಇನ್ನು ಕಂಪ್ಯೂಟರ್ಗಳಿಂದಲೂ ಮಾನವನಿಗೆ ತೊಂದರೆಗಳಾಗುತ್ತಿವೆ. ವೈಡ್ ಏರಿಯಾ ನೆಟ್ವರ್ಕ್ ನಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಗಳಿಂದ ಕೆಲಸ ಮಾಡುತ್ತಿರುವವರಿಗೆ ಎಷ್ಟೋ ಕಾಯಿಲೆಗಳು ಬರುತ್ತಿವೆ. ತಲೆನೋವು, ಸೊಂಟದ ನೋವು, ನಾಡಿ ಮಂಡಲದ ಅಸ್ತವ್ಯಸ್ತತೆ ಸರ್ವೇ ಸಾಮಾನ್ಯವಾಗಿದೆ. ಪರ್ಸನಲ್ ಕಂಪ್ಯೂಟರ್ಗಳಿಂದ ಅಷ್ಟು ತೊಂದರೆ ಆಗಿಲ್ಲ. ಮಾಸ್ಟರ್ಸ್ ಇನ್ನೊಂದು ಹೇಳ್ತಿದ್ದಾರೆ, ಅಂದ್ರೆ ಇಲ್ಲಿ ಬಳಸ್ಕೋರಿ. ನೀವ್ ಏನಂತಂದ್ರೆ ಆಟ ಆಡ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬಳಸ್ಕೋರಿ. ಅದ್ರ ಜೊತೆಗೆ ಹೆಚ್ಚಾಗಿ ನೀವ್ ಏನ್ ಮಾಡ್ಬಾರ್ದು, ಅದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ನೀವು ಕೂಡ ಶಕ್ತಿಯನ್ನ ಹೀರಿಕೊಳ್ಳೋರಾಗ್ಬೇಕು. ಅಂದ್ರೆ ನಾವು ಕೂಡ ನಮ್ಮ ಆಹಾರ ಯಾವ್ದಾಗ್ಬೇಕು ಅಂದ್ರೆ, ನಮ್ಗೆ ಈ ಕೊಟ್ಟಿರುವಂತ ಟೆಕ್ನಾಲಜಿಯಿಂದ ನಾವು ಶಕ್ತಿಯನ್ನ ಹೀರ್ಕೊಳ್ಳೋರಾಗ್ಬೇಕು, ಚೈತನ್ಯವನ್ನ ಹೀರ್ಕೊಳ್ಳೋರಾಗಿರ್ಬೇಕು. ನಮ್ಗೆ ಕೊಟ್ಟಿರೋ ಮೊಬೈಲ್ ಅನ್ನ ರೀಲ್ಸ್ ನೋಡಿ ಅವ್ರಿಗೆ ಎನರ್ಜಿ ಕೊಡೋದಕ್ಕಿಂತ, ನಮ್ಗೆ ಕೊಟ್ಟಿರೋ ಮೊಬೈಲ್ ಅನ್ನ ಹಿಂಗ್ ಸಜ್ಜನ ಸಾಂಗತ್ಯಕ್ಕೆ ಬಳಸಿ ನಾವು ಒಳ್ಳೆ ವೈಬ್ರೇಷನ್ ಅನ್ನ ನಾವು ಕೂಡ ಏನ್ ಮಾಡ್ಬೋದು, ಸಾಮೂಹಿಕವಾಗಿ ನಮಗೂ ತೆಗೆದುಕೊಂಡು ಭೂಮಿಗೂ ಕೂಡ ಹರಡಿಸ್ಬೋದು. ಮಾಸ್ಟರ್ಸ್, ಇನ್ನು ಉಳಿದಂತ ಸ್ವಾಧ್ಯಾಯವನ್ನ ನಾಳೆಗೆ ಮುಂದುವರ್ಸೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಸ್ವಾಧ್ಯಾಯ ಮಾಡ್ಲು ಕೊಟ್ಟಂತ ತಮ್ಮೆಲ್ಲರಿಗೂ, ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಚಿತ್ತಗುರುಗಳು ಆತ್ಮವಂದನೆಗಳು. ಮಾಸ್ಟರ್ಸ್, ಓವರ್ ಟು ಶ್ರೀನಿವಾಸ್ ಸರ್. ಎಸ್ ಮಾಸ್ಟರ್, ಅತ್ಯದ್ಭುತವಾದ ಇವತ್ತಿನ ಸ್ವಾಧ್ಯಾಯಕ್ಕೆ ಎಲ್ಲರೂ ಕೂಡ ಒಂದು ವೆರಿ ಗುಡ್. ಎಸ್ ಮಾಸ್ಟರ್, ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಎಸ್, ಖಂಡಿತ ಖಂಡಿತ ಮಾಸ್ಟರ್. ನಮ್ಮ ಯಾವ ಭಾವನೆ ಕಡೆ ಆ ಒಬ್ಬ ಡಾರ್ಕ್ ಮಾಸ್ಟರ್ಸ್ಗೆ ಅದು ಒಂದು ಊಟ, ಅದಕ್ಕೆ ರಸದ ಊಟ ಅಂತ ಹೇಳ್ಬೇಕು. ಇವಾಗ ಹೇಗೆ ನಮ್ಮ ಒಂದು ಅವಾಗಲೇ ಭಯ ಬಗ್ಗೆ ಹೇಳಿದ್ರು, ಅದೇ ರೀತಿ ಕೋಪದ ಬಗ್ಗೆ ಅಂತ ಅನ್ಕೊಂಡ್ರೆ ಮಾಸ್ಟರ್, ಇವಾಗ ನಮ್ಗಿತ್ತು ಏನೇ ಒಂದು ಯಾವುದೇ ಒಂದು ಸಣ್ಣ 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 ವಿಷಯಕ್ಕೂ ಕೋಪ ಬರುತ್ತೆ, ಶಾರ್ಟ್ ಟೆಂಪರ್ ಅಂತ ಹೇಳ್ತೀವಿ. ಓಕೆ, ಆ ಟೈಮಲ್ಲಿ ಇಂಗ್ಲಿಷ್ ಒಂದು ಪದ ಇದೆ, ಏನಂತ ಹೇಳ್ತೀವಿ ಅಂತಂದ್ರೆ, ಕೋಪ ಬಂದಾಗ ಏನದು, ಐ ವಾಸ್ ಮ್ಯಾಡ್ ಅಟ್ ಇಟ್, ಐ ವಾಸ್ ಮ್ಯಾಡ್ ಅಂತ ಅಂತಾರೆ. ನಿಜ ಅದು. ಕೋಪ ಬಂದಾಗ ಆ ಕ್ಷಣಕ್ಕೆ ನಾವು ಹುಚ್ಚರಾಗಿರ್ತೀವಿ. ಸೊ ಏನಂತ ಅಂದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾಸ್ಟರ್ಸ್ ನೋಡಿ, ಏನೇನ್ ಮರಿತೀವಿ ಅಂತಂದ್ರೆ, ಆ ಕೋಪದಲ್ಲಿ ಈ ಕ್ಷಣಕ್ಕೆ ನಾನು ಈ ರೀತಿ ರಿಯಾಕ್ಟ್ ಮಾಡಿದ್ರೆ ನನ್ನ ಸುತ್ತಮುತ್ತ ಏನಾಗುತ್ತೆ ಅನ್ನೋದು ನಾವು ಮರಿತೀವಿ. ಓಕೆ, ನನಗೆ ಒಂದ್ 20 ವರ್ಷ 30 ವರ್ಷದಿಂದ ಪರಿಚಯ ಇರೋ ಈ ಒಬ್ಬ ಗೆಳೆಯ ಈ ಕೋಪದಿಂದ ನನ್ನಿಂದ ದೂರ ಆಗ್ತಾನೆ ಅನ್ನೋ ಒಂದು ಆ ಆ ಸ್ಥಿತಿನೂ ಮರಿತೀವಿ ನಾವು, ಆಗ್ಬೋದು ಅನ್ನೋ ಒಂದು ಕಲ್ಪನೆನೂ ಮರಿತೀವಿ. ಓಕೆ, ನನ್ನ ಒಂದು ಸಂಗಾತಿ ಇರ್ತಾರೆ ಪಕ್ಕದಲ್ಲಿ ಅಂತ ಅಂದ್ಕೊಳ್ಳೋಣ, ಈ ಕೋಪದಿಂದ ಅವ್ರಿಗೊಂದು ನೋವಾಗುತ್ತೆ ಅನ್ನೋದು ಕೂಡ ಮರಿತೀವಿ. ನಮ್ಮ ತಂದೆ ತಾಯಿಗೆ ಅವ್ರಿಗೂ ಕೂಡ ಏನೋ ಒಂಥರ ನೋವಾಗುತ್ತೆ, ಬೇಜಾರಾಗುತ್ತೆ, ನನ್ ಮಗಳು ಏಕೆ ಈ ರೀತಿ ಆಗಿದ್ದಾಳೆ ಅನ್ನೋದನ್ನು ಕೂಡ ಮರಿತೀವಿ ಮಾಸ್ಟರ್. ಸೊ ಈ ಒಂದು ಸ್ಥಿತಿನ, ಈ ಒಂದು ಕೋಪದ ಸ್ಥಿತಿನ ನಾವು ಹೇಗೆ ಹಿಮ್ಮೆಟ್ಟಿಸ್ಬೇಕು ಅಂದ್ರೆ, ಒಂದು ದಾರಿ ಇದೆ ಮಾಸ್ಟರ್ಸ್. ಪ್ರಭು ಸರ್ ಹೇಳ್ತಾರೆ ಅದನ್ನ, ಆ ಒಂದು ಕ್ಷಣ, ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಒಂದೇ ಒಂದು ಸೆಕೆಂಡ್ ಇರುತ್ತೆ. ಏನಂದ್ರೆ, ಒಂದು ಕೋಪ ಬಂತು, ಯಾರೋ ಬಂದ್ ಬೈದ, ಆ ಕ್ಷಣದಲ್ಲಿ ನಾನ್ ಯೋಚನೆ ಮಾಡ್ಬೇಕಾದೇನು ಅಂತಂದ್ರೆ, ಇವಾಗ ಆ ಬೈಗುಳಕ್ಕೆ ನಾನು ಒಂದು ರಿಯಾಕ್ಟ್ ಕೊಡ್ಬೇಕಾ, ರೆಸ್ಪಾನ್ಸ್ ಕೊಡ್ಬೇಕಾ.
ಓಕೆ, ಆ ರೆಸ್ಪಾನ್ಸ್ ಕೊಟ್ರೆ, ನಾನು ರಿಯಾಕ್ಟ್ ಮಾಡಿದ್ರೆ ಅದು ನನಗೆ ನನ್ನ ಜೀವನದಲ್ಲಿ ಯಾವ ರೀತಿ ವ್ಯತಿರಿಕ್ತವಾಗಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಬಂದು ಒಬ್ಬ ಹುಡ್ಗ ಇರ್ತಾನೆ ಅಂತ ಅನ್ಕೊಳ್ಳೋಣ. ಅವ್ನು ತುಂಬಾ ಶಾರ್ಟ್ ಟೆಂಪರ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಅವ್ರಪ್ಪ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಬೈದ್ರೆ ಹುಡುಗ, ಮಗ ಒಳ್ಳೆ ದಾರಿಗೆ ಹೋಗ್ತಾನೆ ಅನ್ನೋಕ್ಕೋಸ್ಕರ ಅಪ್ಪ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಅಜ್ಜಿ ಅಥವಾ ಅಮ್ಮ ಆಗಿರ್ಬೋದು, ಬೈದಿದ ತಕ್ಷಣ ಆ ಶಾರ್ಟ್ ಟೆಂಪರ್ ಆಗಿರೋ ಹುಡುಗ ಎದುರು ಮಾತಾಡಿದ್ರೆ ಅವನ ಸ್ಥಿತಿ ಹೇಗಿರುತ್ತೆ ಮಾಸ್ಟರ್? ಅಲ್ವಾ? ಸೊ ಇದು ಬರೀ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮಾತ್ರ ಅಲ್ಲ, ಪ್ರತಿ ಒಂದು ಕ್ಷಣದಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಈ ಒಂದು ಸ್ಥಿತಿ, ಯಾವ ರೀತಿ ಒಂದು ಮೂವಿ ನೋಡಿದ್ರೆ, ಒಂದು ನವರಸಗಳಲ್ಲಿ ಎಲ್ಲಾ ರಸ ಇರೋ ಆ ಮೂವಿ ನೋಡಿದ್ರು ಕೂಡ ನಾವು ಸ್ಟೇಬಲ್ ಆಗಿರ್ತೀವಿ ಅಂತ ಅಂದ್ರೆ ಗುಡಕೇಶ ಮಾಸ್ಟರ್ ಈ ಒಂದು ಭಯಕ್ಕೆ ಅಥವಾ ಈ ಒಂದು ಕೋಪಕ್ಕೆ, ಆ ಒಂದು ದ್ವೇಷಕ್ಕೆ, ಎಲ್ಲದಕ್ಕೂ ಕೂಡ ನಾವು ಸಿದ್ಧರಾಗಿರ್ತೀವಿ ಮಾಸ್ಟರ್. ಬಿ ಎ ರಾಕ್ ಅಂತ ಹೇಳ್ತಾರೆ ಪ್ರೊಫೆಸರ್, ಒಂದು ಕಲ್ಲಿನಂತೆ ಇರಬೇಕು ಅಂತ. ಯಾವುದೇ ಒಂದು ಆ ಒಂದು ಏನದು ಭಾವನೆಗಳಿಗೆ ಅಂಜದೆ, ಅಳುಕದೆ, ಅಥವಾ ಒಂದು ವ್ಯಕ್ತಪಡಿಸದೆ, ರಿಯಾಕ್ಟ್ ಮಾಡದೆ, ಧ್ಯಾನದಲ್ಲೂ ಕೂಡ ಬಿ ಎ ರಾಕ್, ಅಲುಗಾಡದೆ. ಸೊ ಹೀಗಾಗಿತ್ತು ಮಾಸ್ಟರ್ ಈ ಒಂದು ಸ್ವಾಧ್ಯಾಯ ಲಕ್ಷ್ಮಿ ಮೇಡಮ್ ಕಡೆಯಿಂದ. ಮೇಡಮ್, ತುಂಬಾ ಥ್ಯಾಂಕ್ಸ್, ಲಾಟ್ಸ್ ಆಫ್ ಗ್ರಾಟಿಟ್ಯೂಡ್. ಇವತ್ತು ಸ್ವಲ್ಪ ಟೈಮ್ ಆಗಿತ್ತು ಕೂಡ, ಆದ್ರೂ ಕೂಡ ಕೇಳಿಸ್ಕೊಂತ ಇತ್ತು. ತುಂಬಾ ಚೆನ್ನಾಗಿತ್ತಲ್ಲ, ಡಿಸೈಡ್ ಮಾಡಿದೆ ಹೇಗೆ ಅಂತ. ಆದ್ರೂ ಕೂಡ ಲಾಸ್ಟ್ ಟೈಮಲ್ಲಿ ಸುಮ್ಮನೆ ಹ್ಯಾಂಡ್ ರೈಸ್ ಮಾಡಿದ್ದೆ, 11 ಗಂಟೆ ಆಗಿತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ. ಮಾಸ್ಟರ್ಸ್ ತುಂಬಾ ಅದ್ಭುತವಾಗಿತ್ತು. ಹಾಗೆ ರೀತಿ ನಾವು ಸರ್ ಸರ್ ಇದ್ರ ಜೊತೆ ಇದೊಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ ಪ್ಲೀಸ್ ಸರ್, ಅದು ಮೇಡಮ್ ಇನ್ಕಂಪ್ಲೀಟ್ ಅಂತ ನಂಗೆ ಅನಿಸ್ತಿದೆ, ಅದಕ್ಕೋಸ್ಕರ ಹೇಳಿ ಹೇಳಿ. ಮಾಸ್ಟರ್ಸ್ ನಾವು ಕೂಡ ಆ ಕರೋನಾ ಆಗ್ಲಿ ಅದರಿಂದ ನಾವು ಕೂಡ ಅವ್ರು ಬಳಸಿರೋ ಟೆಕ್ನಾಲಜಿಯಿಂದಾನೇ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ, ಧ್ಯಾನಿಗಳು ಈ ರೀತಿ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಅವ್ರ ಟೆಕ್ನಾಲಜಿಯನ್ನ ಬಳಸಿ ನಾವು ಕೂಡ ಶಕ್ತಿ ಹೀರೋರ್ ಆಗ್ಬಿಟ್ಟಿದ್ದೀವಿ. ಹಾಗಾಗಿ ನಮ್ಗೆ ಯಾವ ಮೆಟ್ಟಿಲುಗಳನ್ನ ಅಂದ್ರೆ ಎಡವಿದ ಕಲ್ಲನ್ನೇ ನಾವು ಮೆಟ್ಲು ಮಾಡ್ಕೋಬೇಕು. ಅವ್ರು ನಮ್ಗೆ ಯಾವದನ್ನ ತಮ್ಮ ಅಸ್ತ್ರ ಅಂತ ಕೊಡ್ತಾರೋ ನಾವ್ ಅದನ್ನ ಎನರ್ಜಿಯಾಗಿ ತೆಗೆದುಕೋಬೇಕು. ಇದನ್ನೇ ಇಲ್ಲಿ ಪ್ರಬೋಧ್ ಮಾಸ್ಟರ್ ಕಲಿಸ್ತಿದ್ದಾರೆ. ಬಟ್ ಇವತ್ತು ನಂಗೂ ಕೂಡ ಅದು ಏನಂತಂದ್ರೆ ಪ್ರಾಕ್ಟಿಕಲ್ ಆಗಿ ಇವತ್ತು ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್. ಅದಕ್ಕಾಗಿ ಮತ್ತೊಮ್ಮೆ ಗ್ರ್ಯಾಂಡ್ ಮಾಸ್ಟರ್ಗೆ ಹಾರ್ಟ್ಫುಲಿ ಲಾಟ್ಸ್ ಆಫ್ ಗ್ರಾಟಿಟ್ಯೂಡ್, ಸೋಲ್ಫುಲಿ ಲಾಟ್ಸ್ ಆಫ್ ಗ್ರಾಟಿಟ್ಯೂಡ್ ಮಾಸ್ಟರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಗೀತಾ ಮೇಡಮ್ ಅವರು ಒಂದು ಕ್ವಶನ್ಸ್ ಕೇಳಿದ್ದಾರೆ. ಸುಮ್ನೆ ಇದ್ದಾಗ ಧ್ಯಾನ ಮಾಡು ಧ್ಯಾನ ಮಾಡು, ಮತ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದೀಯಾ, ಮಾಯಲ್ಲಿ ಮುಳುಗ್ತಿದ್ಯಾ, ಯಾಕೆ ಧ್ಯಾನ ಮಾಡು, ನೀನ್ ತಿಳಿದಿಕ್ಕೋ, ಈ ಜನ್ಮನ ವೇಸ್ಟ್ ಮಾಡ್ಬೇಡ, ಈ ಜನ್ಮದಲ್ಲಿ ನಿನ್ನ ನೀನ್ ತಿಳಿದಿಕ್ಕೋ ಅಂತ ಹೇಳೋದು ಮನಸ್ಸ ಅಥವಾ ಆತ್ಮನ ಅಂತ ಕೇಳ್ತಿದ್ರೆ ಮಾಸ್ಟರ್ಸ್. ಇದು ಓಕೆ. ಪ್ರತಿಯೊಂದು ಕ್ವಶನ್ ಅಲ್ಲೂ ಕೂಡ ನಾವು ನೋಡೋ ವಿಧ ಬೇರೆ ಇರುತ್ತೆ. ಈ ಕ್ವಶನ್ ಅಂತ ತುಂಬಾ ಚೆನ್ನಾಗಿದೆ. ಏನದು ಈ ರೀತಿ ಕೇಳೋದು ಮನಸ್ಸ ಅಥವಾ ಆತ್ಮನ ಅಂತ. ಎಸ್, ಆತ್ಮ ಯಾವಾಗ್ಲೂ ಹಂಬಲಿಸುತ್ತೆ. ಏನಂದ್ರೆ ಆತ್ಮಕ್ಕೆ ಬೇಕಾಗಿರೋದು ಅದರ ಒಂದು ಎಕ್ಸ್ಪೀರಿಯನ್ಸ್, ಅದರ ಒಂದು ಉನ್ನತಿ. ಓಕೆ, ಅದೇ ರೀತಿ ಮನಸ್ಸು ಆ ಒಂದು ಉನ್ನತಿಗೆ ಅಡೆಗೋಡೆ ಹಾಕೊಂಡು ಹೋಗ್ತಾ ಇರುತ್ತೆ. ಅಂದ್ರೆ ಮನಸ್ಸು ಕೆಟ್ಟದ್ದು ಅಂತೆಲ್ಲ ಹೇಳ್ತಾ ಇರೋದು, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅದರ ಬೇಸ್ಡ್ ಆನ್ ಮನಸ್ಸು. ಅವಾಗ ನಾನು ಮೊನ್ನೆ ಹೇಳಿದ್ದೆ, ನಮ್ಮ ಶರೀರನ ಮನಸ್ಸು ಕಂಟ್ರೋಲ್ ಮಾಡುತ್ತೆ, ನಮ್ಮ ಮನಸ್ಸನ್ನ ನಮ್ಮ ಬುದ್ಧಿ ಗೈಡ್ ಮಾಡುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಈ ಒಂದು ಕ್ವಶನ್ ಅಲ್ಲಿ ಗೀತಾ ಮೇಡಮ್ ತುಂಬಾ ಥ್ಯಾಂಕ್ಸ್. ಈ ಒಂದು ಕ್ವಶನ್ ಅಲ್ಲಿ ಏನಿದೆ ಅಂತಂದ್ರೆ, ನೀನ್ ಧ್ಯಾನ ಮಾಡು, ಈ ಜನ್ಮನ ಯಾಕೆ ವೇಸ್ಟ್ ಮಾಡ್ತಿದ್ಯಾ ಅಂತ ಒಂದು ಕ್ವಶನ್ ಬಂದಿದೆ. ಅದು ಮನಸ್ಸಿಂದನ ಬರ್ಲಿ, ಆತ್ಮದಿಂದ ಒಂದು ಸೂಚನೆ ಆದ್ರೂ ಬರ್ಲಿ, ಮನಸ್ಸಿಂದ ಆದ್ರೆ ಒಂದು ಥಾಟ್ ಅನ್ನ ಬರ್ಲಿ, ಆತ್ಮದಿಂದ ಸೂಚನೆ ಬರ್ಲಿ, ಬಟ್ ಕರೆಕ್ಟ್ ಆಗಿ ಬಂದಿದೆ ಅದು. ಅಕಸ್ಮಾತ್ ಇದು ಮನಸ್ಸಿಂದ ಬಂದಿರೋ ಯಾ- ಒಂದು ಥಾಟ್ ಅಂತ ಅಂದ್ರೆ ಆ ಮನಸ್ಸು ತುಂಬಾ ಶುದ್ಧವಾಗಿದೆ ಅಂತ ಅರ್ಥ. ಎಸ್, ಆ ಮನಸ್ಸಿಗೆ ಒಂದು ಪ್ಲೇಟಲ್ಲಿ ಒಂದು ಕ್ಲಾಸ್ ತುಂಬಾ ಶುದ್ಧವಾಗಿದೆ. ದಯವಿಟ್ಟು ಕಂಟಿನ್ಯೂ ಮಾಡಿ ಮೇಡಮ್. ನಿಮ್ಮ ಆತ್ಮ ಕೂಡ ಕೇಳ್ತಿರೋದು ಅದೇ, ನಿಮ್ಮ ಮನಸ್ಸು ಕೂಡ ಹೇಳ್ತಿರೋದು ಅದೇ. ಕಂಗ್ರಾಟ್ಸ್, ತುಂಬಾ ಚೆನ್ನಾಗಿದೆ. ಎಸ್ ಮಾಸ್ಟರ್, ಐ ಥಿಂಕ್ ಎಸ್ 11 ಗಂಟೆ ಆಗಿದೆ ಇವತ್ತು. ಈಗ ಎಲ್ಲರೂ ಒಂದು ನಿಮಿಷ ನಿಂತ್ಕೊಂಡು ಯೂನಿವರ್ಸಲ್ ಹಗ್ ಮಾಡೋಣ ಮಾಸ್ಟರ್ಸ್. ದಯವಿಟ್ಟು ಮೆಲ್ಲಗೆ ಚೇರ್ನ ಸರಿಸಿ ಯೂನಿವರ್ಸಲ್ ಹಗ್. ಈ ರೀತಿ ಮಾಸ್ಟರ್. ಯೂನಿವರ್ಸಲ್ ಹಗ್. ಬೆಳಗಿನ ಪ್ರಪಂಚವನ್ನು ಇಡೀ ಪ್ರೀತಿ ಪ್ರೀತಿ ಕೊಡ್ತಿದೆಯಾ ಮಾಸ್ಟರ್ಸ್?
ಸ್ವಲ್ಪ ಟೈಪ್ ಮಾಡಿ ಮಾಸ್ಟರ್ಸ್. ಈ ಪ್ರಪಂಚವನ್ನು ಗ್ರಹಗಳು ಎಲ್ಲ ಕ್ಷೇತ್ರಗಳು ನಕ್ಷತ್ರ ಪುಂಜ ಯೂನಿವರ್ಸ್ ಏಕೀಕರಿಸಿದೆ. ಈಗ ಸ್ವಲ್ಪ ನಮ್ಮ ಒಂದು ಡಿಫ್ರೆಂಟ್ ಎಂತ ಒಂದು ಮೂಮೆಂಟ್ ಅದನ್ನು ಮಾತ್ರ ಹಾಕಿಕೊಂಡು with a beautiful smile. ನಮಸ್ಕಾರ ಮುದ್ರೆ. ಕೈಯನ್ನು ನಮಸ್ಕಾರ. ಗ್ರಾಟಿಟ್ಯೂಡ್ ಪರ್ಸನ್ ಪ್ರತಿಯೊಬ್ಬ ಮಾಸ್ತರ್ಗಳನ್ನು ಲಾಟ್ಸ್ ಆಫ್ ಗ್ರಾಟಿಟ್ಯೂಡ್ ಮತ್ತು ಎಲ್ಲ ಕೊಡಕ್ಕೆ ಮಾಸ್ತರ್ಗಳು ಈ ಮೀಟಿಂಗ್ಗೆ ನೆರವಾದ ನೆರವಾದ ಶಕ್ತಿ ಉಪಕರಣ ಇಂದು ಸ್ವಾಧ್ಯಾಯ ಮಾಡಿದ ಇಂದಿನ ಮಾಸ್ಟರ್ಗಳನ್ನು ಸ್ವಲ್ಪ ಥ್ಯಾಂಕ್ ಯು. ಈಗ 1 minute ವಾಟರ್ ಬ್ರೇಕ್ ಇರುತ್ತೆ. ಈ ಒಂದು ಸೆಷನ್ ಬಗ್ಗೆ ಡಿಸ್ಕಷನ್ ನಾಳೆ ಹಮ್ಮಿಕೊಳ್ಳೋಣ. ಸ್ವಲ್ಪ ಟೈಮ್ ಇಲ್ಲ, ಟೈಮ್ ಕಮ್ಮಿ ಇದೆ, ಅದಕ್ಕೋಸ್ಕರ ಇವತ್ತು ಹಾಗೂ ನಾಳೆ ಡಿಸ್ಕಸ್ ಮಾಡೋಣ ಮಾಸ್ಟರ್ಸ್. 1 minute ಬ್ರೇಕ್ ಆದ್ಮೇಲೆ ಗೋಲ್ಡನ್ ಫಾರ್ಮುಲಾ ಎಲ್ಲರೂ ಗೋಲ್ಡನ್ ಫಾರ್ಮುಲಾದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು. ಜೈ ಗುರು.